ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲೋಕಪೂಜ್ಯ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವ ಗುರುವಿನ ಬೆಳಗಿನಲ್ಲಿ ಬೆಳಗಿದ 770 ಅಮರಗಣಗಳಿಗೂ ಲಿಂಗ ಲಕ್ಷದ ಮೇಲಣ 96 ಸಾಹಸಿಗ ಚರಜಂಗಮ ಚೇತನಗಳಿಗೆ ಶರಣೆಂದು ಇಂದು ವಚನ ಸಂವಿಧಾನ ಕುರಿತು ಪ್ರತಿಯೊಬ್ಬ ಶರಣ ಸಂಸ್ಕೃತಿಯ ವ್ಯಕ್ತಿ ತನ್ನನ್ನೇ ತಾನು ಈ ವಚನ ಸಂವಿಧಾನಕ್ಕೆ ಅರ್ಪಿಸಿಕೊಂಡು ಶರಣ ಸಂಸ್ಕೃತಿಯಲ್ಲಿ ಬದುಕಲು ಅನುವಾಗುವಂತೆ ಪ್ರತಿಜ್ಞೆಗೈಯುವಂತಹ ಒಂದು ಅವಕಾಶವನ್ನು ನಮ್ಮ ಬೆಂಗಳೂರಿನ ಬಸವ ಸಮಿತಿಯು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದೆ. ಈ ವಚನ ಸಂವಿಧಾನ ಅನ್ನೋದು, ಈ ಶಬ್ದದ ಕುರಿತೇ ನಾವು ಚಿಂತನೆ ಮಾಡೋದಾದರೆ, ವಚನ ಅನ್ನೋದು ಬಹಳ ಅರ್ಥಪೂರ್ಣವಾದಂತಹ ಶಬ್ದ. ಇದು ವಚನ ಅನ್ನುವ ಈ ಶಬ್ದದಲ್ಲಿ 3 ಅಕ್ಷರಗಳ ಅವಿನಾಭಾವ ಸಂಬಂಧ ಅದ. ವ ಚ ನ. ವ ಅಂದ್ರ ವಚಿಸು, ಚ ಅಂದ್ರ ಚರಿಸು, ನ ಅಂದ್ರ ನಯನಿಸು. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ 3 ಶರೀರಗಳನ್ನು ಅಧ್ಯಾತ್ಮ ರಂಗದಲ್ಲಿ ಹೇಳ್ಕೊಂಡು ಬರಲಾಗ್ಯದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಅಧ್ಯಾತ್ಮ ರಂಗದಲ್ಲಿ ಬಳಕೆ ಮಾಡಿಕೊಂಡು ಬಂದಾರ. ನಮ್ಮ ಶರಣರು ವಚನಾನುಭಾವದಲ್ಲಿ ತನು ಮನ ಭಾವ ಅನ್ನುವ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ. ತನು ಮನ ಭಾವ. ವಚನದಲ್ಲಿ ವ ಅಂತಂದ್ರೆ ತನುವಿನ ಮೂಲಕ ನಾವು ವಚಿಸ್ತೇವೆ, ಮನದ ಮೂಲಕ ಚರಿಸುವ ನಿರ್ಧಾರ ಕೈಗೊಳ್ಳುತ್ತೇವೆ, ಭಾವದ ಮೂಲಕ ಅಂತರಂಗದ ಅನುಭವದ ದರ್ಶನ ಮಾಡ್ಕೊಳ್ತೇವೆ. ಆ ದೃಷ್ಟಿಯಿಂದ ವಚನ ಅಂತನ್ನೋದು ನಮ್ಮ ತನುಮನ ಭಾವಗಳಲ್ಲಿ ಅವಿನಾಭಾವವಾಗಿ ಬೆಳಕು ಕೊಡುವಂತಹ ತತ್ವದ ಶಬ್ದ ಇದು ವಚನ. ವ ಅನ್ನೋದು ತತ್ವವನ್ನು ಪ್ರತಿಪಾದನೆ ಮಾಡಿದ್ರೆ, ಚ ಅನ್ನೋದು ಸಿದ್ಧಾಂತವನ್ನು ಪ್ರತಿಪಾದಿಸ್ತದೆ, ನ ಅಂತನ್ನೋದು ಆನುಭಾವಿಕ ದರ್ಶನವನ್ನು ಪ್ರತಿಪಾದಿಸ್ತದೆ. ನಮ್ಮ ತತ್ವಜ್ಞಾನ ಪರಂಪರೆಯಲ್ಲಿ ಫಿಲಾಸಫಿ, ಮೆಟಾಫಿಸಿಕ್ಸ್ ಆ್ಯಂಡ್ ಮಿಸ್ಟಿಸಿಸಮ್ ಅಂತ 3 ಶಬ್ದಗಳನ್ನು ಬಳಕೆ ಮಾಡ್ತೇವೆ. ಮೊದಲು ನಮಗೆ ತತ್ವದ ಸರಿಯಾದ ಅರಿವು ಬೇಕಾಗ್ತದೆ. ತತ್ವದ ಅರಿವು ಇತ್ತು ಅಂದ್ರೆ ಆ ಅರಿವನ್ನು ಯಾವ ರೀತಿಯಲ್ಲಿ ಆಚರಣೆಗೆ ತಂದುಕೊಳ್ಬೇಕು ಅನ್ನುವಂತಹ ಒಂದು ಜ್ಞಾನ, ಪರಿಜ್ಞಾನ ನಮಗುಂಟಾಗ್ತದೆ. ಅರಿವು ಆಚರಣೆಗೆ ಬಂದಾಗ ಉಂಟಾಗುವಂತಹ ಒಂದು ಪರಮ ಆನಂದ ಏನದ, ಅದು ಅನುಭವವಾಗಿ ಹೊರಹೊಮ್ಮುತ್ತದೆ. ಅದನ್ನು ನಾವು ಮಿಸ್ಟಿಸಿಸಮ್ ಅಂತ ಕರೀತೇವೆ. ಅರಿವಿನ ಮೂಲಕ ತತ್ವಗಳನ್ನು ಅರಿತುಕೊಳ್ಬೇಕು. ಆಚರಣೆಯ ಮೂಲಕ ಅರಿತುಕೊಂಡ ತತ್ವಗಳು ಸಿದ್ಧಾಂತವಾಗಿ ರೂಪ ತಾಳ್ತವೆ. ಹಾಗೆ ರೂಪ ತಾಳಿದ ಸಿದ್ಧಾಂತ ಅದು ಅಂತರಂಗದಲ್ಲಿ ಅನುಭವಕ್ಕೆ ಬರಬೇಕಾಗ್ತದೆ. ಆ ದೃಷ್ಟಿಯಿಂದ ಅಪ್ಪ ಬಸವಣ್ಣನವರ ಒಂದು ವಚನ ನಮಗೆ ನೆನಪಾಗ್ತದೆ.
ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆದೆ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ. ಇಲ್ಲಿ ವಚನ ಸಂವಿಧಾನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾದಾಗ ವಚನ ಅನ್ನುವ ಶಬ್ದ ಅರಿವು, ಆಚಾರ, ಅನುಭಾವವನ್ನು ಪ್ರತಿನಿಧಿಸುವ 3 ಅಕ್ಷರಗಳ ಆಂತರಿಕ ಸಂಯೋಜನೆಯ ಶಬ್ದ. ಇದು ಬಿಚ್ಚಿ ಬೇರ್ಪಡಿಸಲಿಕ್ಕಾಗೋದೇ ಇಲ್ಲ. ತತ್ವದ ದೃಷ್ಟಿಯಿಂದ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ವಚನ ಅನ್ನುವ 3 ಅಕ್ಷರಗಳನ್ನು ನಾವು ಬಿಡಿ ಬಿಡಿಯಾಗಿ ಉದಾಹರಿಸಿ ಚರ್ಚೆ ಮಾಡಬಹುದು. ಆದರೆ ಅದು ಇಡಿಯಾಗಿ ತೆಗೆದುಕೊಂಡಾಗ ಮಾತ್ರ ವಚನ ಅನ್ನೋದು ನಮ್ಮ ತನು ಮನ ಭಾವದೊಳಗೆ ಅವಿನಾಭಾವವಾಗಿ ಎಂತಹ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಅದ ಅನ್ನೋದು ಗೊತ್ತಾಗ್ತದೆ. ಇಂತಹ ವಚನ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು 12 ವರ್ಷಗಳ ಕಾಲ ಕಪ್ಪಡಿ ಸಂಗಮದಲ್ಲಿ ಈಶಾನ್ಯ ಗುರುಗಳ ಗುರುಕುಲದಲ್ಲಿ ಅಧ್ಯಯನ ಮಾಡುವ ಕಾಲಕ್ಕೆ 8 ವರ್ಷದ ಬಾಲಕ ಬಸವಣ್ಣ ಅಗ್ರಹಾರದ ಪರಿಸರವನ್ನು ತೊರೆದು ಕಪ್ಪಡಿ ಸಂಗಮಕ್ಕೆ ಬಂದು ಈಶಾನ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಅಧ್ಯಯನ ಮಾಡುವ ಕಾಲದ ಜೊತೆಗೆ ಅವರ ಅಂತರಂಗದೊಳಗೆ ಒಂದು ನಿರಂತರವಾದ ಚಿಂತನ ನಡೆದಿತ್ತು. ಆ ಚಿಂತನ ಯಾವುದು ಅಂತಂದರೆ, ದೇವತತ್ವ ಹೇಗದ, ದೇವತತ್ವವನ್ನು ಕೇವಲ ಭೌತಿಕವಾಗಿ ವಿಗ್ರಹಗಳ ರೂಪದೊಳಗೆ, ಮೂರ್ತಿಗಳ ರೂಪದೊಳಗೆ, ಹಲವಾರು ರೀತಿಯ ಅರ್ಚನೆ ಪೂಜನೆಗಳಲ್ಲಿಯೇ ಜನ ನಿರತರಾಗಿದ್ದರು. ಭೌತಿಕ ಸುಖ ಅಪೇಕ್ಷೆಗಾಗಿ, ಭೌತಿಕ ಸಂಪತ್ತಿನ ಆಶೆಗಾಗಿ ಬಹುತೇಕ ಅವರೆಲ್ಲರ ಪೂಜೆ ಪುನಸ್ಕಾರಗಳು ಅದಕ್ಕೆ ಮಾತ್ರ ಸೀಮಿತ ಆಗಿದ್ದವು. ಬಸವಣ್ಣನವರು ಯೋಚನೆ ಮಾಡಿದ್ರು, ಮನುಷ್ಯ ಜೀವನದೊಳಗೆ ಮನುಷ್ಯನಿಗೆ ಏನು ಬೇಕು? ಮೊದಲನೇದಾಗಿ ಆತಗೆ ಸುಖ ಬೇಕು, ಎರಡನೇದಾಗಿ ಸಂತೋಷ ಬೇಕು, ಮೂರನೇದಾಗಿ ಆನಂದ ಬೇಕು. ಶಬ್ದಗಳ ತೋರಿಕೆಗೆ 3 ಒಂದೇ ಅರ್ಥ ಅಂತ ಅನಿಸಿದ್ರೂ ಕೂಡ ಆನುಭಾವಿಕ ನೆಲೆಯೊಳಗೆ 3 ಭಿನ್ನ ಭಿನ್ನವಾದ ರೀತಿಯಲ್ಲಿ ಅವು ನಮ್ಮ ಅನುಭವ ವೇದ್ಯ ಆಗ್ತವೆ. ಸುಖ ಭೌತಿಕ ಇಂದ್ರಿಯಗಳ ಮತ್ತು ವಸ್ತುಗಳ ಕೂಟದೊಳಗೆ ಸುಖ ಅದ. ಅಂತರಂಗದಲ್ಲಿ ಇರುವಂತಹ ಅಂತಃಕರಣಗಳು ಅಂತೇನು ಹೇಳ್ತೇವೆ, ಅವು ಅಂತರಂಗದ ಇಂದ್ರಿಯಗಳು. ಬಹಿರಂಗ ಇಂದ್ರಿಯಗಳು ಕಣ್ಣಿಗೆ ಗೋಚರ ಆಗ್ತವೆ, ಅನುಭವಜನ್ಯ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ 5 ಜ್ಞಾನೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಗುದ, ಗುಹ್ಯ 5 ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳ ಸುಖದ ಅನುಭವ ಭೌತಿಕವಾಗಿ ಉಂಟಾಗೋದ್ರಿಂದ ಅದಕ್ಕೆ ಸುಖ ಅಂತ ಕರೀತಾರೆ. ಅದಕ್ಕೆ ಭೌತಿಕ ಸುಖ ಅಂತೀವಿ, ಮಟೀರಿಯಲ್ ಪ್ಲೇಜರ್ ಅಂತ ಕರೀತೇವೆ. ವಸ್ತುವಿನ ಕೂಟದಲ್ಲಿ ಉಂಟಾಗುವಂತಹ ಸುಖ ಏನದ, ಅದು ಕೇವಲ ಭೌತಿಕವಾಗಿ ಮಾತ್ರ ಅದ. ಇನ್ನು ಅಂತರಂಗದಲ್ಲಿ ಇರುವಂತಹ ಇಂದ್ರಿಯಗಳೇನಿದಾವ, ಅಂತಃಕರಣ ಚತುಷ್ಟಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ 4 ಅಂತರಂಗ ಇಂದ್ರಿಯಗಳು ಅಂತೀವಿ. ಈ 4 ಬಹಿರಂಗದ ಇಂದ್ರಿಯಗಳ ಅನುಭವಕ್ಕೆ ನಿಲ್ಕೋದಿಲ್ಲ. ಅವುಗಳಿಗೆ ಅತೀತವಾಗಿ ಇರೋದರಿಂದ
ಅವಕ್ಕೆ ಅಂತಃಕರಣ ಇಂದ್ರಿಯಗಳು ಅಂತ ಕರೆದರು. ಕರಣಗಳು ಅಂದರೆ ಇಂದ್ರಿಯಗಳು, ಅಂತರಂಗದ ಕರಣೇಂದ್ರಿಯಗಳು ಅಂತ ಹೇಳ್ತಾರೆ. ಸೊ ಅವುಗಳ ಅನುಭವದಿಂದ ಯಾವ ಸುಖ ನಮಗುಂಟಾಗ್ತೈತಲ್ಲ ಅದಕ್ಕೆ ಸಂತೋಷ ಅಂತ ಕರೀತಾರೆ. ಇವತ್ತು ನನ್ನ ಮನಸ್ಸು ಭಾಳ ಸಂತೋಷದ ನೋಡ್ರಿ ಅಂತೀವಿ, ನನ್ನ ಮನಸ್ಸಿಗೆ ಇವತ್ತು ಸುಖ ಆಗ್ಯದ ಅನ್ನೋದಿಲ್ರಿ. ನಾವು ಒಂದು ಏನಾದರೂ ಸಿಹಿ ಪದಾರ್ಥ ತಿಂದಿವಿ ಅಂದ್ರೆ ಇವತ್ತು ಭಾಳ ರುಚಿ ಇತ್ತು ನೋಡ್ರಿ, ಭಾಳ ಸುಖ ಅನ್ನಿಸ್ತು ಅಂತೀವಿ. ಅದು ಭೌತಿಕ ಸುಖ. ಮನ ಬುದ್ಧಿ ಚಿತ್ತ ಅಹಂಕಾರಗಳು ಅನುಭವಿಸೋದೇನೈತಲ್ಲ ಅದು ಸಂತೋಷ ಮಾತ್ರ. ಇವುಗಳನ್ನು ಮೀರಿದ ಐದನೇ ತತ್ವ ಒಂದೈತಲ್ಲ, ಈ ನಾಲ್ಕನ್ನು ಮೀರಿದ ಮನ ಬುದ್ಧಿ ಚಿತ್ತ ಅಹಂಕಾರಗಳನ್ನು ಮೀರಿರೋದು ಆತ್ಮಚೈತನ್ಯ. ಆ ಆತ್ಮಚೈತನ್ಯ ಏನದ ಅದು ಅನುಭವಿಸುವ ಸುಖಕ್ಕೆ ಆನಂದ ಅಂತ ಕರೀತಾರೆ. ಅದಕ್ಕೆ ಆತ್ಮಾನಂದ, ಲಿಂಗಾನಂದ, ದೇವಾನಂದ, ಅದು ಡಿವೈನ್ ಪ್ಲೇಜರ್. ಅದು ಸೊ ದೈವೀಮಯವಾಗಿರುವಂತಹ ಆನಂದ ಅನುಭವಿಸ್ತೀವಲ್ಲ ಅದು ಬಹಳಷ್ಟು ಜೀವಮಾನದುದ್ದಕ್ಕೂ ಇರ್ತದೆ. ಭೌತಿಕ ಸುಖ ಕ್ಷಣಿಕ, ಮನಬುದ್ಧಿ ಚಿತ್ತ ಅಹಂಕಾರಗಳ ಸುಖ ಸ್ವಲ್ಪ ಕಾಲ ದೀರ್ಘವಾಗಿರ್ತದೆ, ಆದರೂ ಮತ್ತೆ ಅದು ಮರವಿಗೆ ಒಳಗಾಗ್ತದನೆ. ಆದರೆ ಆತ್ಮಿಕವಾಗಿ ದೊರೆಯುವಂತಹದ್ದು ಏನೈತಲ್ಲ ದಟ್ ಈಸ್ ಸ್ಪಿರಿಚುವಲ್ ಪ್ಲೇಜರ್ ಅಂತೀವಿ. ಆ ಸ್ಪಿರಿಚುವಲ್ ಪ್ಲೇಜರ್ ಅನ್ನೋದು ನಮ್ಮ ಬಾಳಿನುದ್ದಕ್ಕೂ ನಮಗೆ ನಿರಂತರವಾಗಿ ಪರಮ ಆನಂದದಲ್ಲಿ ಇರುವಂತೆ ಮಾಡ್ತದೆ. ಸೊ ನಮ್ಮ ವಚನ ಅನ್ನೋದೇನದ ಭೌತಿಕ ಸುಖವನ್ನೂ ಕೊಡ್ತದೆ, ಮಾನಸಿಕವಾಗಿರುವಂತಹ ಸಂತೋಷವನ್ನೂ ಕೊಡ್ತದೆ, ಭಾವನಾತ್ಮಕವಾದ ಪರಮ ಆನಂದವನ್ನೂ ಕೊಡ್ತದೆ. ಅದಕ್ಕೆ ವಚನ ಅಂತ ಕರೆದ್ರು. ಅಂದರೆ ವಚಿಸೋದು, ಚರಿಸೋದು, ನಯನಿಸೋದು. ನಯನಿಸೋದು ಅಂತಂದರೆ ಅಂತರಂಗದ ಅನುಭವದ ದರ್ಶನ, ಅದಕ್ಕೆ ಮಿಸ್ಟಿಸಿಸಮ್ ಅಂತೀವಿ. ಸೊ ಅಂತಹ ಅನುಭವದ ಬೆಳಕು ಅದು ಭಾವದಿಂದ ಮನಕ್ಕೆ, ಮನದಿಂದ ಕರಕ್ಕೆ ಬರಬೇಕಾಗ್ತದೆ. ಅದನ್ನು ಶರಣರು ಕರಸ್ಥಲ, ಮನಸ್ಥಲ, ಭಾವಸ್ಥಲ ಅಂತ ಕರೆದಿರೋದು. ಶರಣರ ಒಂದು ವಚನಗಳ ಪರಿಭಾಷೆ ಬಹುಶಃ ಇಲ್ಲಿಯವರೆಗೂ ಭಾರತೀಯ ಧರ್ಮದರ್ಶನ ಪರಂಪರೆಯಲ್ಲಿ ಇಲ್ಲದ ಹೊಸ ಹೊಸ ಆನುಭಾವಿಕ ಶಬ್ದಗಳನ್ನು ಶರಣರು ವಚನಗಳಲ್ಲಿ ಬಳಸಿರುವುದನ್ನು ಕಾಣುತ್ತೇವೆ. ಅದಕ್ಕೆ ಒಬ್ಬ ಬಹಳ ದೊಡ್ಡ ವಿದ್ವಾಂಸರು ಧಾರವಾಡದಲ್ಲಿ ಇದ್ದರು, ಹೊಳಪೇಟಿ ಚಿಂತಾಮಣಿ ರಾಯರು ಅಂತ ಬ್ರಾಹ್ಮಣ ವಿದ್ವಾಂಸರು. ಬಹಳ ವಚನ ಸಾಹಿತ್ಯನೂ ಅಷ್ಟೇ ಆಳವಾಗಿ ಅಭ್ಯಾಸ ಮಾಡಿದ್ರು. ಶ್ರೀ ಬಸವನಾರಾಯಣರ ಕಾಲದಲ್ಲಿ ಅವ್ರ ಜೊತೆ ಇದ್ದವರು. ಅವ್ರು ಹೇಳ್ತಿದ್ರು, ಸಂಸ್ಕೃತ ಅರ್ಥೈಸುವ ಭಾಷೆ, ವಚನದ ಕನ್ನಡ ಅನುಭವಿಸುವ ಭಾಷೆ ಅಂತಿದ್ರು. ಸಂಸ್ಕೃತದ ಶಬ್ದಗಳು ಬರೀ ಅರ್ಥೈಸ್ಲಿಕ್ಕೆ ಪ್ರಯತ್ನ ಮಾಡ್ತಾವಂತೆ. ಶರಣರ ವಚನದ ಕನ್ನಡ ಏನೈತಲ್ಲ ಇದು ಅಂತರಂಗದೊಳಗೆ ಅನುಭವಿಸ್ಲಿಕ್ಕೆ, ಆ ಅನುಭವವನ್ನು ಹಿಡಿದಿಡ್ಲಿಕ್ಕೆ ಸೂಕ್ತವಾದ ಭಾಷೆ ಯಾವುದು ಅಂದರೆ ಕನ್ನಡ ಮಾತ್ರ ಅಂತಿದ್ರು. ಕನ್ನಡ ಭಾಷೆಯ ಒಂದು ಅದ್ಭುತವಾದಂತಹ ಮಹಿಮೆ ಏನು ಅಂತಂದರೆ ಅನುಭವವನ್ನು ಹಿಡಿದಿಡ್ತದೆ ಕನ್ನಡ ಭಾಷೆ. ಅದಕ್ಕೆ ಕನ್ನಡವನ್ನೇ ಶರಣರು ತಮ್ಮ ಸ್ವಾನುಭಾವದ ಅಭಿವ್ಯಕ್ತಿಗೆ ಕನ್ನಡ ಭಾಷೆಯನ್ನು ಯಾಕೆ ಬಳಕೆ ಮಾಡಿಕೊಂಡ್ರು ಅಂದರೆ ಇದೇ ಕಾರಣಕ್ಕೆ. ಅವರು ಸಂಸ್ಕೃತ ಬಳಕೆ ಮಾಡ್ಕೊಳ್ಬಹುದಾಗಿತ್ತು. ಅವರು ಎಲ್ಲ ವಿದ್ವಾಂಸರೇ ಇದ್ದರು, ಬಹಳಷ್ಟು ಜನ ಶರಣೆಯರು ವಿದ್ವಾಂಸರೇ ಇದ್ದರು, ಅಧ್ಯಯನಶೀಲರೇ ಇದ್ದರು. ಆದರೆ ಅವ್ರಿಗೆ ಅರ್ಥ ಆಗಿತ್ತು ಕನ್ನಡ ಭಾಷೆ ಏನದ ಇದು ಅನುಭವವನ್ನು ಹಿಡಿದುಕೊಳ್ಳುವ ತಾಕತ್ತು ಕನ್ನಡ ಭಾಷೆಗೆ ಇರೋದರಿಂದ ಕನ್ನಡ ಭಾಷೆಯಲ್ಲಿ ಅರಿವು ಅದ, ಆಚಾರ ಅದ, ಅನುಭವನೂ ಅದ. ಅದಕ್ಕೆ ಈ ಮೂರನ್ನೂ ಕೂಡ
ತನ್ನಲ್ಲಿ ಗರ್ಭೀಕರಿಸಿಕೊಳ್ಳುವ ಶಕ್ತಿ ಇರೋದು ಕನ್ನಡಕ್ಕಿರೋದ್ರಿಂದ ವಚನ ಬೇರೆ ಅಲ್ಲ, ಕನ್ನಡ ಬೇರೆ ಅಲ್ಲ. ವಚನ ಅನ್ನೋದು ಕನ್ನಡ ಸಾಹಿತ್ಯ, ಅದರ ಜೀವಾಳ ಯಾವುದಾದ್ರೂ ಇದ್ರೆ ಅದು ವಚನ. ಕನ್ನಡ ಸಾಹಿತ್ಯದ ಜೀವಾಳ, ಅದಕ್ಕೆ ವಚನಕ್ಕೆ ಕನ್ನಡ ಸಾಹಿತ್ಯದ ಹೃದಯ ಅಂತ ಕರೆದಾರೆ. ಯಾವುದೇ ಅವಯವಗಳು ಇಲ್ಲದೆ ಮನುಷ್ಯ ಬದುಕಬಹುದು, ಹೃದಯ ಇಲ್ಲದೆ ಬದುಕಲಿಕ್ಕಾಗೋದಿಲ್ಲ. ಹಾಗೆ ವಚನ ಅನ್ನೋದು ಕನ್ನಡ ಭಾಷೆಗೆ ಒಂದು ಅದ್ಭುತವಾದ ಅಂತಃಸತ್ವವನ್ನು, ಅಂತಃಶಕ್ತಿಯನ್ನು ತುಂಬಿರೋದ್ರಿಂದ ವಚನ ಅನ್ನೋದು ಒಂದು ಅದ್ಭುತವಾದಂತಹ ಶರಣರ ಶಬ್ದದ ಬಳಕೆ ಇದು. ಈ ವಚನ ಇದು ಸಂವಿಧಾನವಾಗಬೇಕು ನಮ್ಮ ಬದುಕಿಗೆ. ಏನೆಲ್ಲವನ್ನು ತಿದ್ದಬಹುದ್ರಿ, ಸಂವಿಧಾನ ತಿದ್ದಲಿಕ್ಕೆ ಬರೋದಿಲ್ಲ. ಸಂವಿಧಾನ ಅದು ಇಡೀ ಮಾನವ ಕುಲಕ್ಕೆ, ಅವರ ಬದುಕಿಗೆ ಮಾರ್ಗದರ್ಶಕ ತತ್ವಗಳಾಗಿ, ಅದಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಸಂವಿಧಾನದೊಳಗೆ ಶಬ್ದ ಬಳಕೆ ಆಗಿದೆ. ಸೊ ಇಲ್ಲಿ ವಚನ ಸಂವಿಧಾನ. ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಸಂವಿಧಾನಗಳದಾವ. ಆದರೆ ಇಲ್ಲಿ ಶರಣರ ವಚನ ಸಂವಿಧಾನ ದೇಶ, ಮತ, ಪಂಥ, ಪಂಗಡ ಇವೆಲ್ಲವನ್ನೂ ಮೀರಿದ, ಜೊತೆಗೆ ಎಲ್ಲವನ್ನೂ ತನ್ನಲ್ಲಿ ಗರ್ಭೀಕರಿಸಿಕೊಂಡು ಬಂದಿರುವ ಒಂದು ಅದ್ಭುತವಾದ ಸಂವಿಧಾನ ಅದು ವಚನ ಸಂವಿಧಾನ. ವಚನ ಸಂವಿಧಾನ ಕೇವಲ ಒಂದು ವ್ಯಕ್ತಿಗೆ, ಒಂದು ಮತಪಂಥ ಕುಲಕ್ಕೆ ಸೀಮಿತ ಅಲ್ಲ. ಇದು ಎಲ್ಲರಿಗೂ ಅನ್ವಯವಾಗುವಂತಹ, ಎಲ್ಲರೂ ಬದುಕಿನಲ್ಲಿ ಬೆಳಕು ಕಾಣಲಿಕ್ಕೆ ಬರುವಂತಹ ಒಂದು ಆಚರಣೆಯ ರೀತಿ ನೀತಿ ನಿಯಮಗಳನ್ನು ಹೊಂದಿರುವಂತಹದ್ದು ವಚನ ಸಂವಿಧಾನ. ಇಂತಹ ವಚನ ಸಂವಿಧಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಬೇಕಾಗ್ತದೆ. ಪ್ರತಿಯೊಂದು ಸಂವಿಧಾನದೊಳಗೆ ಮೂಲಭೂತ ಹಕ್ಕುಗಳಿದ್ದಾವೆ. ಆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಬೋಧಿಸಲ್ಪಟ್ಟವು. ನಾವು ಹಕ್ಕುಗಳ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿ ವಾದ ವಿವಾದ ಮಾಡ್ತೇವೆ, ಅದಕ್ಕಾಗಿ ಬಡದಾಡ್ತೇವೆ. ಆದರೆ ನಮ್ಮ ಕರ್ತವ್ಯಗಳನ್ನು ನಾವು ಮರ್ತಿದ್ದೇವೆ. ಇಲ್ಲಿ ಶರಣರ ವಚನ ಧರ್ಮ ಸಂವಿಧಾನ ಏನದ, ಇದು ತಾದಾತ್ಮ್ಯವನ್ನು ಹೊಂದ್ಯದ, ಅವಿನಾಭಾವ ಸಂಬಂಧ ಹೊಂದ್ಯದ. ನನ್ನ ಹಕ್ಕುಗಳಿಗೆ ಜೊತೆಗೆ ನನ್ನ ಕರ್ತವ್ಯಗಳು ಹಾಸುಹೊಕ್ಕಾಗಿ ಬಂದವು ಇದರಲ್ಲಿ ವಚನ ಸಂವಿಧಾನದಲ್ಲಿ. ಅದಕ್ಕೆ ವಚನ ಸಂವಿಧಾನ ಒಂದರ್ಥದಲ್ಲಿ ವಿಶ್ವ ಸಂವಿಧಾನ. ಇದು ಯಾವುದೇ ದೇಶ ಭಾಷೆಗೆ ಸೀಮಿತವಾಗಿ ಉಳಿದಿಲ್ಲ. ಇದು ವಿಶ್ವ ಸಂವಿಧಾನವಾಗಿ ಇವತ್ತು ಜಗತ್ತನ್ನೇ ಮಾರ್ಗದರ್ಶನ ಮಾಡುವಂತಹ, ಜಗತ್ತಿಗೆ ಬೆಳಕು ಕೊಡುವಂತಹ ಸಂವಿಧಾನ ಇದು ವಚನ ಸಂವಿಧಾನವಾಗಿರೋದ್ರಿಂದ ಈ ವಚನ ಸಂವಿಧಾನದ ಒಂದು 10 ಅಂಶಗಳನ್ನು ನಮ್ಮ ಬಸವ ಸಮಿತಿಯು, ಇದರಲ್ಲಿರುವ ಅನುಭಾವಿ ಚಿಂತಕರು ಚಿಂತನ ಮಾಡಿ ಸದ್ಯ 10 ಅಂಶಗಳನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಇದಕ್ಕೆ ಇನ್ನಷ್ಟು ತತ್ವಚಿಂತಕರು, ಅನುಭಾವಿಗಳು ಚಿಂತನದ ಮೂಲಕ ಇದಕ್ಕೆ ಇನ್ನಷ್ಟು ಸೇರ್ಪಡೆಯನ್ನು ಕೂಡ ಮಾಡಲಿಕ್ಕೆ ಈ ಸದ್ಯ ಅವಕಾಶದ. ಇದು ಪೂರ್ಣ ಅಂತಿಮ ಹಂತದ ತಲುಪುವ ಪೂರ್ವದಲ್ಲಿ ಕೆಲವು ಅಲ್ಲಲ್ಲಿ ಸೇರ್ಪಡೆಗಳ ಅವಶ್ಯದ ಅಂತ ಅನ್ನಿಸ್ತದ. ಈಗ ಒಂದೊಂದಾಗಿ ಇಲ್ಲಿ ನಾವು ಸ್ವಲ್ಪ ಚಿಂತನೆ ಮಾಡ್ತಾ ಹೋಗೋಣ. ನಾನು ವಿಶ್ವಗುರು ಬಸವಣ್ಣನವರು ಬೋಧಿಸಿದ ಶರಣ ಸಂಸ್ಕೃತಿಯ ನೈಜ ಆಚರಣೆಯ ದಶಸೂತ್ರಗಳನ್ನು ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುತ್ತೇನೆ. ಇಲ್ಲಿ
ವಿಶ್ವಗುರು ಬಸವಣ್ಣನವರು ಬೋಧಿಸಿದ ಅನ್ನೋದಕ್ಕಿಂತ ಅರಿತು ಆಚರಿಸಿದ ಶಬ್ದ ಬಂದರೆ ಸೂಕ್ತ ಅಂತ ನನಗನ್ನಿಸ್ತದ. ಒಂದು ತತ್ವಜ್ಞಾನದಲ್ಲಿ, ಒಂದು ಶಿಕ್ಷಣ ತತ್ವಜ್ಞಾನದಲ್ಲಿ ಒಂದು ಶಬ್ದ ಬರ್ತದೆ. ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ, ಟೀಚರ್ ಮತ್ತು ಮಾಸ್ಟರ್ ಇಬ್ಬರಿಗೂ ಇರುವ ವ್ಯತ್ಯಾಸ ಏನಪ್ಪ? ಟೀಚರ್ ಈಸ್ ಒನ್ ಹೂ ಟೀಚಸ್ ದಿ ನಾಲೆಜ್, ಮಾಸ್ಟರ್ ಈಸ್ ಒನ್ ಹೂ ಪ್ರಾಕ್ಟೀಸ್ ದಿ ನಾಲೆಜ್. ಬಸವಣ್ಣನವರು ಇಲ್ಲಿ ಕೇವಲ ಟೀಚರ್ ಆಗಿರಲಿಲ್ಲ, ಹಿ ವಾಸ್ ಅ ಮಾಸ್ಟರ್. ತಾವು ಅರಿತ ಜ್ಞಾನವನ್ನು ಆಚರಣೆಗೆ ತಂದು ತಮ್ಮ ಆಚರಣೆಯ ಮೂಲಕ ಲೋಕಕ್ಕೆ ಮಾದರಿಯಾಗಿ ಬದುಕಿದವರು ಬಸವಣ್ಣನವರಾದುದರಿಂದ ಇಲ್ಲಿ ವಿಶ್ವಗುರು ಬಸವಣ್ಣನವರು ಆಚರಿಸಿ ತೋರಿದ ಶರಣ ಸಂಸ್ಕೃತಿಯ ನೈಜ ಆಚರಣೆಯ, ಅಂದರೆ ನಿಜ ಆಚರಣೆಯ 10 ಸೂತ್ರಗಳನ್ನು ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುತ್ತೇನೆ ಅನ್ನುವ ಪ್ರತಿಜ್ಞಾ ವಿಧಿ ಪ್ರಾರಂಭ ಆಗ್ತದೆ. ಈ ಪೂರ್ವ ಪೀಠಿಕೆ ಅಂತೀವಲ್ಲ ಅದರಲ್ಲಿ. 1, ಶರಣ ಸಂಸ್ಕೃತಿಯ ತತ್ವಗಳನ್ನು ಅರಿತು ಬದುಕಿನಲ್ಲಿ ಆ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ. ಇಲ್ಲಿ ಶರಣ ಸಂಸ್ಕೃತಿಯ ತತ್ವಗಳು ಯಾವುವು? ಇಲ್ಲಿ ಬಿಚ್ಚಿನೂ ಹೇಳಬೇಕಾಕೈತ್ರಿ, ಅವನ್ನ ಮುಚ್ಚಿಡಕ್ಕಾಗಲ್ಲ. ಬರೀ ಅಷ್ಟಕ್ಕೆ ಬಿಟ್ವಿ ಅಂದ್ರೆ ಪ್ರತಿಯೊಬ್ಬರು ತಾನು ತಿಳಿದಂಗೆ ಇದ ಶರಣ ಸಂಸ್ಕೃತಿಯ ತತ್ವಗಳು ಅಂತ ಹೇಳ್ಕೊಂತ ಹೋಗ್ಬೋದಲ್ಲ ಆತ. ಶರಣ ಸಂಸ್ಕೃತಿಯ ತತ್ವಗಳು ಅಂದರೆ ಪ್ರಮುಖವಾಗಿ ಇರೋದು ಸಮಾನತೆ, ಸ್ವಾತಂತ್ರ್ಯ, ವಿಶ್ವಬಂಧುತ್ವ, ಮಾನವೀಯತೆ. ಸಮಾನತೆ ಅನ್ನೋದ್ರೊಳಗೆ ಸಮಾಜೋ ಧಾರ್ಮಿಕ ನ್ಯಾಯವೂ ಅದ, ಕೇವಲ ಸಾಮಾಜಿಕ ನ್ಯಾಯ ಅಲ್ಲ. ಇವತ್ತು ಬಹಳ ಜನ ಬರೀ ಅದನ್ನ ಮಾತಾಡ್ತಾರೆ. ಮನುಷ್ಯ ಕೇವಲ ಸಮಾಜಕ್ಕಷ್ಟೇ ಸೀಮಿತ ಆಗಿಲ್ಲ, ಅವನ ಅಂತರಂಗದೊಳಗೆ ಧಾರ್ಮಿಕ ಭಾವನೆ ಅದ. ಸೊ ಹೀಗಾಗಿ ಸೋಸಿಯೋ ರಿಲಿಜಿಯಸ್ ನ್ಯಾಯ, ಜಸ್ಟಿಸ್ ಅಂತ ನಾವು ನೋಡಬೇಕಾಗ್ತದೆ. ಶರಣ ಸಂಸ್ಕೃತಿಯ ತತ್ವಗಳು ಅತಿ ಪ್ರಮುಖವಾಗಿ ಇರೋದು ಸರ್ವರಂಗಗಳಲ್ಲಿಯೂ ಸಮಾನತೆಯ ತತ್ವ. ಪ್ರತಿಯೊಬ್ಬ ವ್ಯಕ್ತಿಗೂ ಮುಕ್ತ ಸ್ವಾತಂತ್ರ್ಯ ಇರಬೇಕು. ಆ ಸ್ವಾತಂತ್ರ್ಯ ಸ್ವೇಚ್ಛಾ ಸ್ವಾತಂತ್ರ್ಯ ಅಲ್ಲ, ಸ್ವೇಚ್ಛೆ ಅಲ್ಲ, ಅದು ಮುಕ್ತ ಸ್ವಾತಂತ್ರ್ಯ ಇರಬೇಕು. ಸ್ವತಂತ್ರವಾಗಿ ಚಿಂತನೆ ಮಾಡಿ ಅದರಂತೆ ಆಚರಿಸುವಂತಹ ಒಂದು ಹಕ್ಕು ಆತನದು, ಅದಕ್ಕೆ ಸ್ವಾತಂತ್ರ್ಯ. ಆಮೇಲೆ ವಿಶ್ವಬಂಧುತ್ವ, ಇಡೀ ವಿಶ್ವದ ಮಾನವ ಕುಲವೆಲ್ಲ ಒಂದು. ಈ ಭೂಮಿಯ ಮೇಲಣ ಇವತ್ತಿನ ಅಂದಾಜಿನಂತೆ 800 ಕೋಟಿ ಜನ ಈ ಪೃಥ್ವಿಯ ಮೇಲೆ ಇರೋದು. ಇವರೆಲ್ಲ ಇಡೀ 800 ಕೋಟಿ ಜನ ಎಲ್ಲರೂ ಕೂಡ ನಾವೆಲ್ಲ ಬಂಧುಗಳು ಅನ್ನುವಂತಹ ಭಾವ ಏನದ, ಅದಕ್ಕೆ ವಿಶ್ವಬಂಧುತ್ವ ಅಂತ ಕರೀತೇವೆ. ಆಮೇಲೆ ಮಾನವೀಯತೆ, ಮಾನವೀಯತೆ ಇಲ್ಲದ ಮಾನವ ಅವನು ರಾಕ್ಷಸ ಅಂತಲೇ ಹೇಳಬೇಕಾಗ್ತದೆ. ಎಲ್ಲಿ ಮನುಷ್ಯತ್ವ ಇಲ್ಲ ಅದು ಪಾಶವೀ ಗುಣ ಅಂತ ಹೇಳ್ತಾರೆ, ಪಶುತ್ವದ ಗುಣ ಅದು. ಮನುಷ್ಯತ್ವವನ್ನು ಅಂಗವಿಸಿಕೊಂಡಾಗ ಮಾತ್ರ ಆತ ಮಾನವ ಅನಿಸಿಕೊಳ್ತಾನೆ. ಮಾನವ ಅನಿಸಿಕೊಂಡಾಗ ಈ ಶರಣ ಸಂಸ್ಕೃತಿಯ ತತ್ವಗಳನ್ನು ಅಂಗವಿಸಿಕೊಂಡಾಗ ಮಾತ್ರ ಆತ ವಿಶ್ವ ಮಾನವ ಅನಿಸ್ಕೊಳ್ತಾನೆ. ಶರಣರದು ಯಾವಾಗಲೂ ಸೀಮಿತ ಅಲ್ಲ, ಶರಣರು ಸೀಮಾತೀತವಾಗಿ ಯೋಚನೆ ಮಾಡಿದವರು. ಆ ದೃಷ್ಟಿಯಿಂದ ಶರಣ ಸಂಸ್ಕೃತಿಯ ತತ್ವಗಳು ಇವು ಪ್ರಮುಖವಾಗಿ ಇವು 4: ಸಮಾನತೆ, ಸ್ವಾತಂತ್ರ್ಯ, ಬಂಧುತ್ವ, ಮಾನವೀಯತೆ. ಈ 4 ಸ್ತಂಭಗಳ ಮೇಲೆ ಶರಣ ಸಂಸ್ಕೃತಿ ಅನ್ನುವಂತಹ ಮಂಟಪ ನಿಂತಿದೆ. ಇವು ಬದುಕಿನಲ್ಲಿ ನಿಷ್ಠೆಯಿಂದ ಪಾಲಿಸುತ್ತೇನೆ. ಇನ್ನು 2,
ಬಸವಣ್ಣನವರು ಮಾರ್ಗದರ್ಶಿಸಿರುವ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇವಕ್ಕೆ ನಾವು ಸಪ್ತಶೀಲಗಳು ಅಂತೀವಿ. ಇವು ಸೂತ್ರಗಳಲ್ಲ. ಇವತ್ತಿನ ವಿಜ್ಞಾನದ ಹಿನ್ನೆಲೆಯೊಳಗೆ ಫಾರ್ಮುಲಾ ಅನ್ನೋ ಅರ್ಥದಾಗ ಬಳಕೆ ಮಾಡ್ತೀವಿ ಹೊರತು ಶರಣರು ಇವನ್ನ ಸೂತ್ರ ಅಂತ ಕೊಟ್ಟಿಲ್ಲ. ಇವು ಶೀಲಗಳು, ಕೋಡ್ ಆಫ್ ಕಾಂಡಕ್ಟ್ ಅಂತೀವಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದ ನಡತೆಯಲ್ಲಿ ಇವನ್ನ ಅಂಗವಿಸಿಕೊಳ್ಬೇಕಾಗ್ತದೆ, ಆಚರಣೆಯಲ್ಲಿ ಅಂಗವಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಅವರು ಹೇಳಿರೋದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಸಪ್ತ ವ್ಯಸನಗಳನ್ನು ನಿರಾಕರಣೆ ಗೈದಾಗ ಮಾತ್ರ ಸಪ್ತಶೀಲಗಳು ಅಳವಡ್ತವ್ರಿ. 7 ಯಾಕೆ ಕೊಟ್ಟರು? ಅವರು 8 ಕೊಡ್ಬೋದಾಗಿತ್ತಲ್ಲ. ಅಷ್ಟಾವರಣ 8 ಕೊಟ್ಟಾರ, ಅಲ್ಲಿ 9 ಕೊಟ್ಟಿಲ್ಲ. ಕಾರಣ ಅಂದ್ರೆ ಅಂತರಂಗದ ಅಷ್ಟ ಮದಗಳು ನಿರಸನ ಆಗಲಿ ಅಂತ ಅಂತರಂಗದೊಳಗೆ 8 ತತ್ವಗಳನ್ನು ಕೊಟ್ಟಾರ, ಅಂತರಂಗದ ಅಷ್ಟಾವರಣಗಳು. ಹಾಗೆ ಇಲ್ಲಿ ಸಪ್ತಶೀಲಗಳು ಅಂದರೆ ಇವು ನಮ್ಮಲ್ಲಿರುವ 7 ಪ್ರಕಾರದ ವ್ಯಸನಗಳ್ರಿ. ಸಪ್ತ ವ್ಯಸನಗಳನ್ನು ನಿರಸನಗೈಯಲು ಸುಗವೇ ಇವನು ಕೊಟ್ಟಿರೋದು. ಕಳವು, ಕೊಲೆ, ಹುಸಿಯ ನುಡಿಯೋದು, ಮುನಿಯೋದು ಅಂದರೆ ಸಿಟ್ಟಿಗೇಳೋದು, ಅನ್ಯರಿಗೆ ಅಸಹ್ಯ ಪಡೋದು, ತನ್ನನ್ನು ತಾನು ಹೊಗಳಿಕೊಳ್ಳೋದು, ತನ್ನ ಬಣ್ಣಿಸೋದು, ಇದಿರ ಅಂದರೆ ಶತ್ರು. ಇವನ್ನ ಆತ ನಿಮ್ಮ ಎನಿಮಿಯಾಗಿದ್ದರೂ ಕೂಡ, ನಿಮ್ಮ ವೈರಿಯಾಗಿದ್ದರೂ ಕೂಡ ಆತನನ್ನು ಹಳಿಯಲು ಬೇಡ, ನಿಂದಿಸಬೇಡ. ಈ 7 ತತ್ವಗಳೇನಿದಾವ ಇವನ್ನ ಅಳವಡಿಸಿಕೊಂಡಾಗ ಏನಾಗ್ತದ? ಅಂತರಂಗ ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ ಅಂದ್ರೇನು, ಬಹಿರಂಗ ಶುದ್ಧಿ ಅಂದ್ರೇನು? ಅಂತರಂಗದೊಳಗೆ 4 ಇಂದ್ರಿಯಗಳ ಮೂಲಕ ನಮಗೆ ದೊರೆಯೋದು ಜ್ಞಾನ. ಅಂತರಂಗದಲ್ಲಿ ಮನಬುದ್ಧಿ ಚಿತ್ತ ಅಹಂಕಾರಗಳ ಮೂಲಕ ನಮಗೆ ದೊರೆಯೋದು ಜ್ಞಾನ. ಬಹಿರಂಗ ಶುದ್ಧಿ ಅಂದ್ರೆ ಆ ಜ್ಞಾನ ಕ್ರಿಯೆಗೆ ತರುವಾಗ ಬಹಿರಂಗದೊಳಗೆ ದುರಾಚಾರಗಳು, ದುಷ್ಕ್ರಿಯೆಗಳು ಸೇರ್ಪಡೆ ಆಗಿಬಿಡ್ತಾವೆ. ಅಂತರಂಗದೊಳಗಣ ಜ್ಞಾನ ಶುದ್ಧವಾಗಬೇಕು, ಬಹಿರಂಗದೊಳಗೆ ಕ್ರಿಯಾಶುದ್ಧಿ ಆಗಬೇಕು. ಕ್ರಿಯಾಶುದ್ಧಿ ಆದುದು ಸದಾಚಾರ, ಜ್ಞಾನ ಶುದ್ಧಿ ಆದುದು ಸುಜ್ಞಾನ. ಅಂತರಂಗದ ಶುದ್ಧಿ ಅಂದರೆ ಸುಜ್ಞಾನ ರೂಪ ತಾಳಬೇಕು ಅಂತರಂಗದಲ್ಲಿ. ಅಂದಾಗ ಮಾತ್ರ ಅದು ಬಹಿರಂಗದಲ್ಲಿ ಸತ್ಕ್ರಿಯೆಯಾಗಿ ಹೊರಹೊಮ್ಮುತ್ತದೆ. ಸುಜ್ಞಾನ ಸತ್ಕ್ರಿಯೆಯಾಗಿ ಹೊರಹೊಮ್ಮುತ್ತದೆ. ಸುಜ್ಞಾನವಾಗೋದು ಅಂತರಂಗ ಶುದ್ಧಿ, ಸತ್ಕ್ರಿಯೆಯಾಗಿ ಮಾರ್ಪಾಟಾಗೋದು ಬಹಿರಂಗ ಶುದ್ಧಿ. ಹೀಗೆ ಆದಾಗ ಮಾತ್ರ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದು ರೀತಿ, ಇದು ದೇವರನ್ನು ಒಲಿಸ್ಲಿಕ್ಕೆ ಈ ರೀತಿಯ ಸಹಜ ಆಚರಣೆಯ ಮೂಲಕವೇ ದೇವನ ಒಲುಮೆ ಸಾಧ್ಯ ಅದ ಅನ್ನೋದನ್ನು ಇಡೀ ಲೋಕಕ್ಕೆ ತೋರಿಸಿಕೊಟ್ಟವರು ಅಪ್ಪ ಬಸವಣ್ಣನವರು. ಇಡೀ ಜಗತ್ತಿಗೆ ತೋರಿಸಿಕೊಟ್ಟರು. ಈ ರೀತಿಯಾಗಿ ಬದುಕಿದ್ರೆ ಮಾತ್ರ ದೇವನ ಒಲುಮೆ ಸಾಧ್ಯ ಅದ. ಸುಮ್ಮನೆ ಅರ್ಚನೆ ಪೂಜನೆ ಮಾಡ್ಕೊಂತ ಇಡೀ ಸಮಯವನ್ನೇ ಕಳ್ಕೊಂತ ಹೋಗಿಬಿಟ್ರೆ ಅಲ್ಲ ಅಂತಾರೆ ಅವರು. ಅದಕ್ಕೆ ಅವರ ಅರ್ಚನೆ ಪೂಜನೆ ನೇಮವಲ್ಲ ಅಂತ ಯಾಕೆ ಹೇಳಿದ್ರು? ಎರೆದರೆ ನೆನೆಯದು, ಬಿಟ್ಟರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ ಅಂತ ಕರೆದ್ರು. ಯಾವುದು ನಿಜವಾದ ದೇವ ಪೂಜೆ ಅನ್ನೋದನ್ನು ಅರಿತುಕೊಳ್ಬೇಕಾದ್ರೆ ಶರಣರ ವಚನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರಿತು ಅಂಗವಿಸಿಕೊಂಡು ಬದುಕಿದಾಗ ಮಾತ್ರ ಆ ವಚನದ ಬೆಳಕು ನಮ್ಮ ಅಂತರಂಗದೊಳಗೆ ತಾನೇ ಸ್ಫುರಣೆಗೊಳ್ಳುತ್ತದೆ. ಇನ್ನು 3ನೇದು, ನನ್ನ ಕಾಯಕವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯೊಂದಿಗೆ
ಲಿಂಗ ಸಾಕ್ಷಿಯಾಗಿ ನಿರ್ವಹಿಸುತ್ತೇನೆ ನನ್ನ ಕಾಯಕವನ್ನು. ನನ್ನ ಕಾಯಕ ಅಂದರೆ ಯಾವುದು? ಯಾವುದು ಸತ್ಯ ಶುದ್ಧವಾಗಿದೆಯೋ ಅದು ಮಾತ್ರ ಕಾಯಕ. ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ ಅಂತ ಶರಣಿ ಕಾಳವ್ಯ ತಮೋಚನದಾಗ ಡೆಫಿನಿಷನ್ ಹೇಳ್ತಾಳ್ರಿ. ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ನಾವು ಮಾಡುವ ಯಾವುದೇ ವೃತ್ತಿ ಇರಲಿ, ಉದ್ಯೋಗ ಇರಲಿ, ವ್ಯವಹಾರ ಇರಲಿ, ಅದೆಲ್ಲವೂ ಸತ್ಯ ಶುದ್ಧವಾಗಿರಬೇಕು. ಅಸತ್ಯ ಅಶುದ್ಧಿಯಿಂದ ಕೂಡಿದ ಯಾವ ವೃತ್ತಿಯೂ ಕೂಡ ಕಾಯಕ ಅನಿಸಿಕೊಳ್ಳೋದಿಲ್ಲ. ಅದಕ್ಕೆ ನನ್ನ ಕಾಯಕವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯೊಂದಿಗೆ, ಭಕ್ತಿಯೇ ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿಯಾಗಿ ಪರಿವರ್ತನೆ ಹಾಕುವಂತ ಹೋಗ್ತದೆ. ಆ ಹಿನ್ನೆಲೆಯೊಳಗೆ ಕಾಯಕವನ್ನು ಹೇಗೆ ಮಾಡಬೇಕು ಅಂದ್ರೆ ತನ್ಮಯರಾಗಿ ಮಾಡಬೇಕು. ಒಂದು ಪ್ರಸಂಗ ನೆನಪು ಮಾಡ್ಕೊಳ್ಬೇಕು ಇಲ್ಲಿ ನಾವು. ಅಲ್ಲಮ ಪ್ರಭುದೇವರು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಬಹುದೊಡ್ಡ ಯೋಗಿಯಾಗಿ ಸಾಧನೆಗೆ ತೊಡಗಿ, ಯೋಗಿಯಾಗಿ ವ್ಯೋಮಕಾಯ ಸಿದ್ಧರಾಗಿ 1000 ಯೋಗಿಗಳಿಗೆ ಮಾರ್ಗದರ್ಶಕ ಗುರುವಾಗಿ ಇದ್ದ ಅಲ್ಲಮ ಮುಪ್ಪಿನ ಕಾಲಕ್ಕೆ ಹಿಮಾಲಯ ಪರ್ವತ ಶ್ರೇಣಿಯಿಂದ ಇಳಿದು ದಕ್ಷಿಣ ಭಾರತದ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಕಲ್ಯಾಣದ ಅನುಭವ ಮಂಟಪದ ಕಡೆಗೆ ಬರಬೇಕಾದ್ರೆ ಕಾರಣ ಏನು ಅಂತ. 56 ಮಾಂಡಲಿಕರ ಮೇಲೆ ಚಕ್ರವರ್ತಿಯಾಗಿದ್ದಾತ ಮಹಾದೇವ ಭೂಪಾಲ, ಕಾಶ್ಮೀರದ ಅರಸು. ಆ ಮಹಾದೇವ ಭೂಪಾಲ ಮಹಾರಾಣಿ ಮಹಾದೇವಿಯೊಂದಿಗೆ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಒಡೆದು ಬದುಕುವ ಕಾಯಕ ಕೈಕೊಂಡು ಬೋಳಿಗೆಯ ಮಾರಯ್ಯ ಮಹಾದೇವಮ್ಮರಾಗಿ ಉಳಿದ್ರಲ್ಲ. ಅವಾಗ ಹಿಮಾಲಯ ಪರ್ವತ ಶ್ರೇಣಿಯ ಎಲ್ಲ ರಾಜ್ಯಗಳಲ್ಲಿ ಆಶ್ಚರ್ಯ ಅನಿಸ್ಬಿಡ್ತು. ಅವಾಗ ಅಲ್ಲಮ ಯೋಚನೆ ಮಾಡಿದ್ರು, ದಕ್ಷಿಣ ಭಾರತದ ಕಲ್ಯಾಣ ಸಾಮ್ರಾಜ್ಯದಲ್ಲಿ ಏನು ನಡೆದಿರಬೇಕು ನೋಡ್ಕೊಂಡು ಬರಬೇಕಂತ ಅಲ್ಲಮ ಹೊರಟು ಬಂದದ್ದು. ಬನವಸೆಯಿಂದ ಯೌವನದಾಗ ಹೋದ ಅಲ್ಲಮ ಮುಪ್ಪಿನ ಕಾಲಕ್ಕೆ ಒಮ್ಮೆಲೆ ಕಾಣಿಸಿಕೊಳ್ತಾನ್ರಿ ಅನುಭವ ಮಂಟಪಕ್ಕೆ ಬಂದು. ಮಧ್ಯದ 40-50 ವರ್ಷ ಅಲ್ಲಮ ಎಲ್ಲಿದ್ರು? ಕೇದಾರ ಪ್ರಾಂತದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಯೋಗ ಸಾಧನೆಯಲ್ಲಿ ತೊಡಗಿ ವ್ಯೋಮಕಾಯ ಸಿದ್ಧರಾಗಿ 1000 ಯೋಗಿಗಳಿಗೆ ಗುರುವಾಗಿ ಉಳ್ಕೊಂಡಿದ್ರು ಅಲ್ಲಿ. ಅಂತಹ ಅಲ್ಲಮ ಬಂದು ಸಿದ್ಧರಾಮ ಹಠಯೋಗಿ ಸೊನ್ನಲಿಗೆಗೆ ಬಂದು ಆತನ್ನು ಕರ್ಕೊಂಡು ಆತನೊಂದಿಗೆ ನಡೆದ ಸಂವಾದ ನಮ್ಮೆಲ್ಲರಿಗೂ ಗೊತ್ತಿದೆ. ಆತ ಹಠಯೋಗ ಸಿದ್ಧ, ಈತ ವ್ಯೋಮಕಾಯ ಸಿದ್ಧ. ಇಬ್ಬರ ಮಧ್ಯದಲ್ಲಿ ತಾತ್ವಿಕ ಸೈದ್ಧಾಂತಿಕ ಯೋಗಿಕ ಚರ್ಚೆ ಸಂಘರ್ಷ ನಡೆಯಿತು. ಆತ ಕೋಪಾವಿಷ್ಟನಾಗಿ ಕಣ್ಣು ತೆಗೆದ. ಅಂದ್ರೆ ಅದು ಸಿಟ್ಟು ಬಂದಾಗ ಮನುಷ್ಯನ ಕಣ್ಣು ಕೆಂಪಗಾಗೋದು ಸಹಜ, ಅದಕ್ಕೆ ಬೆಂಕಿ ಉಗುಳದ ಅಂತ ನಂತರ ಅವರು ಕತೆ ಬರ್ಕಂತ ಬಂದರು. ಆದರೆ ಅಲ್ಲಮ ಅಷ್ಟೇ ಸಶಾಂತ ಸಹನಾಮೂರ್ತಿಯಾಗಿ ಸಿದ್ಧರಾಮನ ಸಿಟ್ಟನ್ನು ತನ್ನ ಪಾದದೊಳಗೆ ಅಡಿಸಿಕೊಂಡ. ಅಂದ್ರೇನು, ಈತ ಆಚರಣೆಯ ಮೂಲಕ ಇದ್ದ ಅಲ್ಲಮ ಅದನ್ನು ಅಡಗಿಸಿಕೊಂಡ. ಸಿದ್ಧರಾಮನಿಗೆ ತನ್ನ ತಪ್ಪಿನ ಅರಿವಾಯಿತು. ನನಗೂ ನಿಮ್ಮ ಸಾಧನೆಯನ್ನು ನನಗೂ ಸ್ವಲ್ಪ ಹೇಳ್ರಿ, ಉಪದೇಶಿಸ್ರಿ ಅಂದ. ಅವಾಗ ಅಲ್ಲಮ್ಮ ಅಂತಾರೆ, ನನ್ನ ಸಾಧನೆ ನಿನ್ನ ಸಾಧನೆ ತಗೊಂಡೇ ಇದು ಮಾಡೋದನು. ಇಡೀ ಭಾರತದ ಮೂಲೆ ಮೂಲೆಗಳಿಂದ ಸಾಧಕರು, ಸಿದ್ಧರು, ಯೋಗಿಗಳು ಕಲ್ಯಾಣದ ಅನುಭವ ಮಂಟಪ ಕಡೆ ಹೊಂಟಾರ. ಸೊ ಬಸವಣ್ಣನ ಹತ್ರ ನಮ್ಮಿಬ್ಬರಿಗೂ ಮೀರಿದ ಯಾವುದೋ ಒಂದು ಸಾಧನೆ ಐತಿ, ಅಲ್ಲಿಗೆ ಹೋಗೋಣ ನಡಿ, ನಾನು ಅದಕ್ಕೆ ಹೊಂಟೀನಿ, ಬೇಕಾದ್ರೆ ಇಬ್ಬರು ಕೂಡ ಅಲ್ಲಿ ಹೋಗೋಣ ಅಂತಾರೆ. ಸಿದ್ಧರಾಮನ್ನ ಕರ್ಕೊಂಡು ಅಲ್ಲಮರು ಕಲ್ಯಾಣಕ್ಕೆ ಬಂದಾಗ ಮಾರ್ಗ ಮಧ್ಯದಲ್ಲಿ ನೋಡ್ತಾರೆ,
ಒಬ್ಬ ಒಕ್ಕಲಿಗ ಮುದ್ದಣ್ಣ ಒಕ್ಕಲ್ತನ ಮಾಡ್ತಿದ್ದ, ನೆಗೆ ಹೊಡಿತಾ ಇದ್ದ. ಇಷ್ಟು ತನ್ಮಯನಾಗಿದ್ದ. ಅವನ ಪಕ್ಕದಲ್ಲೇ ಹೋಗಿ ಇಬ್ಬರು ಯೋಗಿಗಳು ನಿಂತ್ಕೊಂಡ್ರು. ಇವ್ರ ಕಡೆ ಆತನ ಗಮನ ಇಲ್ಲ. ಅವಾಗ ಅಲ್ಲಮರು ಅಂತಾರ, ಇದು ನೋಡು ಬಸವಣ್ಣನ ಯೋಗ. ಯಾವ ಕಾಯಕ ಮಾಡ್ತಾ ಇದ್ದಾರೋ ಅದರಾಗ ತಲ್ಲೀನರಾಗಿ ತನ್ಮಯರಾಗಿ ಮಾಡೋದು. ಅದಕ್ಕೆ ಕಾಯಕ ಯೋಗವಾಗಿ ಮಾರ್ಪಾಟಾಗಿತ್ತು ಬಸವಣ್ಣನ ರಾಜ್ಯದಲ್ಲಿ. ಅದಕ್ಕೆ ಕಾಯಕ ಯೋಗಿಗಳು ಅಂತಿದ್ರು. ಶರಣರು ಹಠಯೋಗಿಗಳು, ರಾಜಯೋಗಿಗಳು, ಮಂತ್ರಯೋಗಿಗಳು, ಲಯಯೋಗಿಗಳು, ಇಂಥ ಯೋಗಿಗಳಲ್ಲವರು. ಶರಣರು ಕಾಯಕ ಯೋಗಿ. ಮಡಿವಾಳ ಮಾಚಿದೇವ ಬಟ್ಟಿ ತೊಳಿತಿದ್ದ. ಇಷ್ಟು ತನ್ಮಯನಾಗಿದ್ದ ತನ್ನ ಕಾಯಕದೊಳಗೆ. ಹತ್ರ ಬಂದರೂ ಕೂಡ ಇವ್ರ ಕಡೆ ಕಣ್ಣೆತ್ತಿ ನೋಡಿರಲಿಲ್ಲ. ಹೀಗೆ ಎಲ್ಲ ಶರಣರು ತಮ್ಮ ತಮ್ಮ ಕಾಯಕದಲ್ಲಿ ತನ್ಮಯರಾಗಿದ್ದನ್ನು ಅಲ್ಲಮಪ್ರಭು ಸಿದ್ದರಾಮನಿಗೆ ತೋರಿಸ್ತಾ ಬಂದು ಹೇಳ್ತಾರೆ. ಅದೆಲ್ಲ ನೋಡಿ ಸಿದ್ದರಾಮ ದಂಗಾಗಿ ಹೋದ. ಬಸವನ ಯೋಗದಿಂ ಹಸನಾಯಿತೈಲೋಕ ಅಂದ ಸಿದ್ದರಾಮ. ಅನುಭವಂತ ಬಂದಾಗ ನಮ್ಮ ಯೋಗದಿಂದ ನಾವು ಒಬ್ಬರಿಗೂ ಉದ್ಧಾರ ಆಗಿಲ್ಲ, ಆದರೆ ಬಸವಣ್ಣನ ಯೋಗದಿಂದ ಇಡೀ ಲೋಕವೇ ಉದ್ಧಾರ ಆಗ್ತಾ ಇದೆಯಲ್ಲ, ಹಸನಾಗ್ತಾ ಇದೆಯಲ್ಲ, ಸ್ವಚ್ಛ ಆಗ್ತಾ ಇದೆಯಲ್ಲ. ಸೊ ಇಂತಹದ್ದೇನೈತಿ ಇದು ಕಾಯಕ. ಈ ಕಾಯಕ ಪ್ರಜ್ಞೆಯನ್ನು ಅದನ್ನು ಅನುಷ್ಠಾನಕ್ಕೆ ತರುವ ಮೂಲಕ, ಆಚರಿಸುವ ಮೂಲಕ ಇದನ್ನು ನಾನು ಲಿಂಗ ಸಾಕ್ಷಿಯಾಗಿ ನಿರ್ವಹಿಸುತ್ತೇನೆ. ವಿಶ್ವದಲ್ಲಿ ಇರುವ ಚೈತನ್ಯ ಮಹಾಲಿಂಗ ಚೈತನ್ಯವಾದರೆ, ಪಿಂಡಾಂಡದೊಳಗಿರುವಂತಹ ಚೈತನ್ಯ ಚಿಲ್ಲಿಂಗ ಚೈತನ್ಯ. ಬ್ರಹ್ಮಾಂಡಗತವಾಗಿರುವುದು ಮಹಾಲಿಂಗ ಚೈತನ್ಯ, ಪಿಂಡಾಂಡದೊಳಗಿರೋದು ಚಿಲ್ಲಿಂಗ ಚೈತನ್ಯ. ಚಿಲ್ಲಿಂಗವನ್ನು ಅಂತರಂಗದಲ್ಲಿಟ್ಟು ಮೇಲೆ ಮಹಾಲಿಂಗದ ಸ್ವರೂಪ ಕೊಟ್ಟು ಕರಸ್ಥಲಕ್ಕೆ ಕೊಟ್ಟದ್ದ ಇಷ್ಟಲಿಂಗ. ಇಷ್ಟಲಿಂಗ ಅಂದರೆ ಇಟ್ ಈಸ್ ಎ ಯೂನಿಯನ್ ಆಫ್ ಚಿಲ್ಲಿಂಗ ವಿತ್ ಮಹಾಲಿಂಗ. ಸೊ ಇದರ ಸಾಕ್ಷಿಯಾಗಿ ನಾನು ನಿರ್ವಹಿಸುತ್ತೇನೆ. ಶರಣರ ದಾಸೋಹ ತತ್ವವನ್ನು ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ದಾಸೋಹ ತತ್ವ ಅಲ್ಲಿಯವರೆಗೂ ಸೋಹಂ ತತ್ವ ಇತ್ತು, ಶಿವೋಹಂ ತತ್ವ ಇತ್ತು. ಶೈವ ಪರಂಪರೆಯೊಳಗೆ, ಶೈವ ಧರ್ಮ ಪರಂಪರೆಯಲ್ಲಿ ಶಿವೋಹಂ ಅಂತಿತ್ರಿ. ಶಂಕರಾಚಾರ್ಯರು ಬಸವಣ್ಣವ್ರಕ್ಕಿಂತ ಮುಂಚೆ ಒಂದು 300 ವರ್ಷ ಮೊದಲಾಗಿ ಹೋದವರು, 8-9ನೇ ಶತಮಾನದಲ್ಲಿ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಅಷ್ಟಕ ಪದ್ಯವನ್ನು ಬರೆದವರು ಅವರೇ. ಅಲ್ಲಿ ಶಿವೋಹಂ ತತ್ವ ಇತ್ತು. ಅದಕ್ಕಿಂತ ಮುಂಚೆ ಪ್ರಸ್ಥಾನತ್ರಯಗಳಲ್ಲಿ ಒಂದಾದ ಉಪನಿಷತ್ತು ತತ್ವದಲ್ಲಿ ಸೋಹಂ ತತ್ವ ಇತ್ತು. ಸಹ ಅಹಂ ಸೋಹಂ, ಅದುವೇ ನಾನು. ತತ್ ತ್ವಂ ಅಸಿ, ಅಹಂ ಬ್ರಹ್ಮಾಸ್ಮಿ. ಈ ತತ್ವಗಳು ಉಪನಿಷತ್ತುಗಳ ಧ್ಯೇಯವಾಕ್ಯಗಳಾಗಿ ರೂಪ ತಾಳಿದ್ದು. ಶರಣರು ಇವೆಲ್ಲ ಯೋಚನೆ ಮಾಡಿದ್ರು, ಚಿಂತನೆ ಮಾಡಿದ್ರು, ಮಂಥನ ಮಾಡಿ ನಿರ್ಧಾರಕ್ಕೆ ಬಂದರು. ಸೋಹಂ ಅನ್ನೋದು, ಶಿವೋಹಂ ಅನ್ನೋದು ಒಂದು ಬಹಿರಂಗದ ಗರ್ವವಾದರೆ ಇನ್ನೊಂದು ಅಂತರಂಗದ ಮದ ಕಾಣಿರಯ್ಯ ಅಂದರು. ಈ ಶಿವೋಹಂ ಈ ಸೋಹಂ ಬೇಡಪ್ಪ, ದಾಸೋಹಂ ಭಾವವನ್ನೇ ಕರುಣಿಸ ಅಂತ ಕೇಳ್ಕೊತಾರೆ. ಈ ದಾಸೋಹಂ ಅನ್ನೋದೇನದ, ಇದು ಮನುಷ್ಯನನ್ನು ಕಿಂಕರತ್ವದಿಂದ ಶಂಕರತ್ವಕ್ಕೆ ಪರಿವರ್ತನೆ ಮಾಡುವ ತತ್ವ, ಅದು ದಾಸೋಹ ತತ್ವ. ಈ ದಾಸೋಹ ತತ್ವ ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಇನ್ನು 5ನೇದು, ಬದುಕಿನ ಎಲ್ಲ ಆಚರಣೆಗಳನ್ನು ಅರಿವಿನಿಂದ ಆಚರಿಸುತ್ತೇನೆ. ಬದುಕಿನ ಎಲ್ಲ ಆಚರಣೆಗಳನ್ನು, ಎಲ್ಲ ಆಚರಣೆಗಳು ಅಂದರೆ ಅಂಥವ್ರಿ, ಅದು ಬೇಕಲ್ಲ. ಆಚರಣೆಗಳು ಒಂದಲ್ಲ ಎರಡಲ್ರಿ, ಸಹಸ್ರ ಆಚರಣೆಗಳದಾವ. ವ್ರತ ನಿಯಮಗಳೆಲ್ಲ ಆಚರಣೆಗಳೇನೆ.
ಲಕ್ಷ ಬಿಲ್ವಾರ್ಚನೆ, ಸಹಸ್ರ ಬಿಲ್ವಾರ್ಚನೆ, ಕೋಟಿ ಬಿಲ್ವಾರ್ಚನೆ ಇವು ಆಚರಣೆಗಳೇ. ದೀಪೋತ್ಸವಗಳ್ರಿ, ಲಕ್ಷ ದೀಪೋತ್ಸವ ಏನೇನೋ ಅದಾವೆ ನೋಡ್ರಿ. ಅವನ್ನ ನೋಡ್ತಾ ಹೋದರೆ ಎಷ್ಟದಾವ್ರಿ ಆಚರಣೆಗಳು. ಧೂಪ, ದೀಪಾರತಿ, ಆರತಿ ಒಳಗೆ 106 ಪ್ರಕಾರದ ಆರತಿಗಳದವ್ರಿ. ಸೊ ಇವೆಲ್ಲವುಗಳು ಏನದವಲ್ಲ ಮರೆವಿಗೆ ಒಳಗಾಗಿ ಮಾಡಿದಾಗ ಅವು ಮೂಢಾಚರಣೆಗಳು ಅನಿಸ್ಕೊಂತಾವೆ. ಯಾವುದನ್ನು ಅರಿವಿನಿಂದ ಆಚರಿಸ್ತೀವಲ್ಲ ಮಾತ್ರ ಅದು ಮಾತ್ರ ನಿಜವಾದ ಸಹಜಾಚರಣೆ ಅನಿಸ್ಕೊಂತಾವೆ. ಮರೆವಿನಿಂದ ಆಚರಿಸೋದು ವ್ಯಕ್ತಿ ಸಮಾಜ ಎರಡಕ್ಕೂ ಹಾನಿಕಾರಕ. ವ್ಯಷ್ಟಿ ಸಮಷ್ಟಿಗೆ ಹಾನಿಕಾರಕ, ಸಮಾಜ ರಾಷ್ಟ್ರಕ್ಕೂ ಹಾನಿಕಾರಕ. ಮರೆವಿಗೆ ಒಳಗಾಗಿ ಆಚರಿಸುವ ಆಚರಣೆಗಳಿಂದ ರಾಷ್ಟ್ರ ಸಂಪತ್ತಿಗೆ ಹಾನಿಯದ. ವ್ಯಕ್ತಿ ಸಂಪತ್ತಂತೂ ಸರಿನೇ. ಅದಕ್ಕೆ ಇಲ್ಲಿ ಅರಿವಿನಿಂದ ಆಚರಿಸುತ್ತೇನೆ ಅನ್ನುವ ಪದ ಬಹಳ ಮಹತ್ವದ್ದು. ಯಾವ ಆಚರಣೆಯಿಂದ ತನಗೂ ಹಿತ ಅದ, ದೇಶಕ್ಕೂ ಹಿತ ಅದ, ವ್ಯಷ್ಟಿಗೂ ಹಿತ ಅದ, ಸಮಷ್ಟಿಗೂ ಹಿತ ಅದ, ಅಂತಹ ಆಚರಣೆ ಅದು ನಾನು ಆಚರಿಸುತ್ತೇನೆ. ಇನ್ನು 6ನೇದು, ದಯವೇ ಧರ್ಮದ ಮೂಲ ಎಂದರಿತು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುತ್ತೇನೆ. ಶರಣರ ಪೂರ್ವದೊಳಗ ಬಲಿಹಿ ಧರ್ಮಸ್ಯ ಮೂಲಂ ಆಗಿತ್ತು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಗಳ ಪರಿಕಲ್ಪನೆ ಮಾಡಿಕೊಂಡು ಒಂದೊಂದು ಯುಗದೊಳಗೆ ಒಂದೊಂದು ಪ್ರಕಾರದ ಪ್ರಾಣಿಗಳನ್ನು ಆಯಾ ಯಜ್ಞಗಳಲ್ಲಿ ಬಲಿ ಕೊಡುವ ಪದ್ಧತಿ ಇತ್ತು. ನಮ್ಮ ಶರಣರ ವಚನಗಳಲ್ಲಿ ಉಲ್ಲೇಖ ಅದ. ಅದು ಒಂದು ಯುಗದೊಳಗೆ ಆನೆ ಬಲಿ ಕೊಡ್ತಿದ್ರು, ಒಂದು ಯುಗದಾಗ ಕ್ವಾಣದ ಬಲಿ ಕೊಡ್ತಿದ್ರು, ಒಂದು ಯುಗದಾಗ ಕುದುರೆ ಬಲಿ ಕೊಡ್ತಿದ್ರು, ಇನ್ನೊಂದು ಯುಗದೊಳಗೆ ಹೋತನ ಬಲಿ ಕೊಡ್ತಿದ್ರು. ಶರಣರ ವಚನದಾಗನ ಅದ. ಸೊ 4 ಯುಗಗಳಲ್ಲಿ 4 ಪ್ರಕಾರದ ಪ್ರಾಣಿಗಳನ್ನು ಬಲಿ ಕೊಟ್ಟು ದೇವ ಪ್ರೀತ್ಯರ್ಥವಾಗಿ ನಾವು ಬಲಿ ಕೊಡ್ತೀವಿ ಅಂತಿದ್ರು. ಬಲಿ ಕೊಟ್ಟು ಆ ಪ್ರಾಣಿಗಳನ್ನು ಅದೇ ಅಗ್ನಿಕುಂಡದಲ್ಲಿ ಬೇಯಿಸಿ ಅದು ಅಗ್ನಿದೇವನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಿದ್ರಂತ್ರಿ ಆ ಕಾಲದ ಪದ್ಧತಿ. ಶರಣರು ನೋಡಿದ್ರು ಬಲಿಹಿ ಧರ್ಮಸ್ಯ ಮೂಲಂ. ಏನಪ್ಪ ಇದು? ಎಲೆ ಹೋತೆ ಅಳು ಕಂಡ ಅಂತಾರೆ ನೋಡ್ರಿ. ವೇದವನ್ನು ಓದಿದವರ ಮುಂದೆ ಎಲೆ ಹೋತೆ ಅಳು ಕಂಡ. ಏನಪ್ಪ ಎಂಥ ಅನಾಹುತ ಮಾಡ್ತಾ ಇದ್ದಾರಲ್ಲ. ಯತ್ರ ಜೀವ ತತ್ರ ಶಿವ ಅಂತ ಹೇಳಿದವರು ಅವರ ವೇದಾಗಮಗಳಲ್ಲಿ ವಾಕ್ಯನೇ ಅದು. ಮತ್ತು ಅದೇ ಜೀವಿಗಳನ್ನು ಕೊಂದು ಬಲಿ ಕೊಡ್ಲಕತ್ತಾರಲ್ಲ. ಹಾಗಾದ್ರೆ ಇವರು ದೇವನನ್ನು ಕೊಂದಂಗೆ ಆಕೈತಲ್ಲ ಅನ್ನೋ ಪರಿಜ್ಞಾನನೇ ಇಲ್ಲಲ್ಲ ಇವರಿಗೆ. ಇದನ್ನು ಯೋಚನೆ ಮಾಡಿದ್ರು ಶರಣರು. ಅದಕ್ಕೆ ಹೇಳಿದ್ರು ದಯವಿಲ್ಲದ ಧರ್ಮ ಅದೇ ಉದಯ. ಪ್ರಶ್ನೆ ಮಾಡೋದು ಅದ್ಯಾವುದಪ್ಪ ಅದು? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ. ದಯವೇ ಧರ್ಮದ ಮೂಲವಯ್ಯ ಎಂಬುದನ್ನು ಅರಿತು ಸಕಲ ಜೀವರಾಶಿಗಳ ಲೇಸನ್ನೇ ಬಯಸುತ್ತೇನೆ. ಇನ್ನು 7ನೇದು, ಸರ್ವ ಸಮಾನತೆಯ ಶರಣರ ತತ್ವದಂತೆ ನಡೆಯುತ್ತೇನೆ. ಸರ್ವ ಸಮಾನತೆ ಶರಣರ ಪೂರ್ವದಲ್ಲಿ 5 ರೀತಿಯ ಅಸಮಾನತೆ ಇತ್ತು. ಅದಕ್ಕೆ ಪಂಚಭೇದಗಳು ಅಂತ ಕರೀತಿದ್ರು. ಪಂಚಭೇದಗಳ ನಿವಾರಣೆಗಾಗಿಯೇ ಶರಣರು ಪಂಚ ಆಚಾರಗಳನ್ನು ಪ್ರತಿಪಾದನೆ ಮಾಡ್ಯಾರ. ಶರಣರು ಪಂಚಭೇದಗಳ ನಿವಾರಣೆಗಾಗಿ. ಏನು ಪಂಚಭೇದಗಳಿದ್ದು? ವರ್ಣಭೇದ, ಆಶ್ರಮ ಭೇದ, ಅವೆರಡೂ ಕೂಡಿಸಿ ವರ್ಣಾಶ್ರಮ ಧರ್ಮ ಅಂತ ಕರೀತಿದ್ರು. ವರ್ಣಭೇದ, ಆಶ್ರಮ ಭೇದ, ಲಿಂಗಭೇದ, ವರ್ಗಭೇದ, ಜಾತಿ ಭೇದ. 5 ಪ್ರಕಾರದ ಭೇದಗಳಿಂದ ಸಮಾಜ, ಧರ್ಮ,
ಇಡೀ ವ್ಯವಸ್ಥೆಯೇ ರೂಪ ತಾಳಿತ್ರಿ. ಅದಕ್ಕೆ ಶರಣರ ಪೂರ್ವದಲ್ಲಿದ್ದ ಸಂಸ್ಕೃತಿ ಭೇದ ಸಂಸ್ಕೃತಿ, ಶರಣ ಸಂಸ್ಕೃತಿ ಅಭೇದ ಸಂಸ್ಕೃತಿ. 5 ಪ್ರಕಾರದ ಭೇದಗಳನ್ನೆಲ್ಲ ನಿರಸನಗೈದು ತೆಗೆದು ಹಾಕಿ ಅಭೇದ ಸಂಸ್ಕೃತಿಯನ್ನು ತಂದರು ಶರಣರು. ವರ್ಣಭೇದ ಇಲ್ಲ, ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರನ್ನೆಲ್ಲ ಒಂದೇ ಎಂಬೆ ತೆಗೆದು ಹಾಕಿದ್ರು ನೋಡ್ರಿ ವರ್ಣಭೇದ. ಇನ್ನು ಆಶ್ರಮ ಭೇದ ಇತ್ತಲ್ಲ, ಸಂಸಾರಿ ಸನ್ಯಾಸಿ ಅಂತ, ಇದನ್ನು ತೆಗೆದು ಹಾಕಿದ್ರು ಶರಣ. ಸನ್ಯಾಸಿಯ ಮನದ ಮೊನೆಯ ಮೇಲೆ ಹೆಣ್ಣಿರ್ಪುದಲ್ಲದೆ ಲಿಂಗವಿಲ್ಲ ಅಂದರು. ಬರೀ ಅವನು ಹೆಣ್ಣಿನ ಜಪ ಮಾಡ್ತಾನೋ ಮರಾಯ, ಯಾಕಂದ್ರೆ ಏನು ಬಿಟ್ಟು ಬಂದೀಯೋ, ಹೆಣ್ಣು ಬಿಟ್ಟು ಬಂದೀನಿ ಅಂತಿದ್ದವ, ಹೆಣ್ತಿ ಬಿಟ್ಟಿನಿ ಅಂತಿದ್ದ. ಅದಕ್ಕೆ ಶರಣರು ಅಂದರು, ಭೌತಿಕವಾಗಿ ನೀ ಬಿಟ್ಟು ಬಂದೀಯಪ್ಪ ಮನೆಯೊಳಗೆ, ಆದ್ರೆ ಮನಸ್ಸಿನಾಗ ಇಟ್ಕೊಂಡು ಬಂದೀಯಲ್ಲ ಅಂದರು ಶರಣರು. ಅದಕ್ಕೆ ಶರಣರು ಎಲ್ಲಿದ್ದರೂ ನೀರ ತಾವರೆಯಂತಿಪ್ಪರು ನೋಡ ನಮ್ಮ ಶರಣರು ಅಂದರು. ಅದಕ್ಕೆ ಶರಣರಲ್ಲಿ ಪಂಚಭೇದಗಳ ನಿರಸನ ಅದ. ಕಾಯಕ ತತ್ವದಿಂದ ವರ್ಗಭೇದ ಅಳಿದು ಹೋಯ್ತ್ರಿ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕಾಯಕ ಮಾಡಬೇಕು, ಸತ್ಯಶುದ್ಧ ಕಾಯಕದಿಂದ ಗಳಿಸಬೇಕು. ಆವಾಗ ಸತ್ಯಶುದ್ಧ ಕಾಯಕದ ಗಳಿಕೆ ಅದು ದಾಸೋಹದಲ್ಲಿ ಬಳಕೆ ಆಗ್ತಾ ಇದ್ದುದರಿಂದ ಅಲ್ಲಿ ಬಡವ ಬಲ್ಲಿದ ಅನ್ನುವ ವರ್ಗಭೇದ ನಿರಸನ ಆಯಿತು. ಇನ್ನು ಅಂತರಂಗದಲ್ಲಿರುವ ಚೈತನ್ಯದ ದೃಷ್ಟಿಯಿಂದ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ. ಹೆಣ್ಣು ಗಂಡು ನಾಸ್ತಿನಾಥ ಅಂತ ಒಬ್ಬ ತಾಯಿ ಪ್ರಶ್ನೆ ಮಾಡ್ತಾಳೆ, ದಾಸಿಮಯ್ಯ ಶರಣರು ತಮ್ಮ ವಚನದ ಪ್ರಶ್ನೆ ಮಾಡ್ತಾರೆ. ಸೊ ಇಲ್ಲಿ ಚೈತನ್ಯದ ದೃಷ್ಟಿಯಿಂದ, ಪ್ರಕೃತಿಯ ದೇಹ ರಚನೆಯ ದೃಷ್ಟಿಯಿಂದ ಹೆಣ್ಣು ಗಂಡು ಅಂತ ಕಂಡು ಬಂದರೂ ಕೂಡ ಅಂತರಂಗದಲ್ಲಿರುವ ಚೈತನ್ಯದ ದೃಷ್ಟಿಯಿಂದ ಭೇದ ಇಲ್ಲ. ಆಮೇಲೆ 108 ಜಾತಿಗಳನ್ನು ನಿರ್ಮಿಸಿಕೊಂಡಿದ್ರಲ್ಲ, ಹುಟ್ಟಿನಿಂದ ಜಾತಿಗಳ ನಿರ್ಮಾಣ ಮಾಡ್ಕೊಂಡಿದ್ರು. ಅದು ವೃತ್ತಿಯಿಂದ ಮಾಡ್ಕೊಂಡಿದ್ರೆ ಆ ಮಾತು ಬೇರೆ ಇತ್ರಿ. ಇವರು ಜನನದಿಂದನೇ ಜಾತಿ ಭೇದ ಮಾಡಿಬಿಟ್ರು. ಹುಟ್ಟಿನಂದಿಗೆ ಇಂಥವ್ರ ಜಾತಿ, ಇಂಥವ್ರ ಮನ್ಯಾಗ ಹುಟ್ಟ್ಯಾನಂದ್ರೆ ಅವ ಅದೇ ಜಾತಿ ಅವನು ಅಂತಿದ್ದು. ಇಂಥ ವೃತ್ತಿ ಮಾಡ್ತಾನೋ ಅನ್ನೋದಕ್ಕೆ ವೃತ್ತಿಯಿಂದ ಬಂದ ಜಾತಿಗಳು ಬೇರೆ, ಹುಟ್ಟಿನಿಂದ ಬರುವ ಜಾತಿಗಳು ಬೇರೆ. ಅದಕ್ಕೆ ಜನ್ಮನ ಜಾಯತೆ ಶೂದ್ರ ಅಂತ ಬರ್ಕೊಂಡು ಬಂದಿದ್ರು. ಮತ್ತು ಹಂಗಾರೆ ಸಂಸ್ಕಾರದಿಂದ ಎಲ್ಲರೂ ದ್ವಿಜರಾಗಬಹುದಲ್ಲ, ಆದರೆ ಅದನ್ನು ಮಾತ್ರ ಕೆಲವರಿಗೆ ಸೀಮಿತ ಇಟ್ಟರು ಶರಣ. ಅದಕ್ಕೆ ಶರಣರು ಇನ್ನೂ ನಿರಸನಗೈತು, ಬೇಡಪ್ಪ. ಸೊ ಈ ರೀತಿ ಪಂಚಭೇದಗಳನ್ನು ನಿರಸನಗೈದು ಅಭೇದವಾಗಿರುವ ಮಾನವೀಯ ಗುಣದ ಮೇಲೆ ಶರಣ ಸಂಸ್ಕೃತಿಯನ್ನು ರೂಪಿಸಿದರು. ಅದಕ್ಕೆ ಶರಣರದು ಸರ್ವ ಸಮಾನತೆಯ ಸಂಸ್ಕೃತಿ. ಇನ್ನು 8, ಶರಣರ ದೇಹಾಲಯ ಸಂಸ್ಕೃತಿಯನ್ನು ಒಪ್ಪಿ ಅಪ್ಪಿ ಬದುಕುತ್ತೇನೆ. ಶರಣರ ಪೂರ್ವದಲ್ಲಿದ್ದುದು ದೇವಾಲಯ ಸಂಸ್ಕೃತಿ. ದೇವಾಲಯ ಸಂಸ್ಕೃತಿಯಲ್ಲಿ ದೇವ ಭಕ್ತರ ನಡುವೆ ಕಂದಕ ನಿರ್ಮಾಣ ಆಗಿರ್ತದೆ. ದೇವಭಕ್ತ ಎಂದೂ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಅಂದ್ರೆ ಅಲ್ಲಿ ಒಬ್ಬ ಮಧ್ಯಸ್ಥಗಾರ, ಮೀಡಿಯೇಟರ್ ಬಂದಿರ್ತಾನೆ. ಮಧ್ಯಸ್ಥಗಾರ ಅವಕಾಶ ಕೊಟ್ಟ ಬಾಗಿಲ ಓಪನ್ ಹಾಕೈತಿ, ಗರ್ಭಗುಡಿಯ ಬಾಗಿಲು, ಇಲ್ಲ ಅಂದ್ರೆ ಕೀಲಿ ಹಾಕಲ್ಪಟ್ಟಿತ್ತು. ದೇವಭಕ್ತರ ನಡುವಿನ ಭೇದ ನಿರಸನಗೈದು ಅಂತರಂಗದಲ್ಲಿರುವ ನಿನ್ನಂತರಂಗದಲ್ಲಿರುವ ಆತ್ಮಚೈತನ್ಯವೇ ನೀನು, ಅದು ದೇವಸ್ವರೂಪಿ ನೀನ ಇದ್ದಿ ಅಂತ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇವಾಲಯ ಬೇಕಯ್ಯ ಅಲ್ಲವರು ಪ್ರಶ್ನೆ ಮಾಡೋದು. ಈ ದೇಹವೇ ಆಲಯ ಆಗೈತಪ್ಪ. ಯಾರಿಗೆ? ದೇಹಿಗೆ ಆಲಯ ಆಗ್ಯದ. ದೇಹಿಗೆ ದೇಹ ಆಲಯ ಆಗಿರೋದ್ರಿಂದ ದೇಹ ದೇಹಿ ಅವಿನಾಭಾವ ಸಂಬಂಧ. ದೇಹಿ ಇಲ್ಲದೆ ಇದ್ರೆ ದೇಹಕ್ಕೆ ಅಸ್ತಿತ್ವ ಇಲ್ಲ, ದೇಹ ಇಲ್ಲದೆ ಇದ್ರೆ ದೇಹಿಗೆ ಅಸ್ತಿತ್ವ ಇಲ್ಲ. ದೇಹಿ ನಿರಾಕಾರ, ದೇಹ ಸಾಕಾರ. ಸೊ ನಿರಾಕಾರ ದೇಹಿ ತತ್ವ, ಸಾಕಾರ ದೇಹ,
ಇವು ಎರಡಕ್ಕೂ ಅವಿನಾಭಾವ ಸಂಬಂಧ ಇರೋದರಿಂದ ನಿರಾಕಾರ ಸಾಕಾರ ಏಕೋದೇವ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ಆ ದೃಷ್ಟಿಯಿಂದ ದೇವಾಲಯ ಸಂಸ್ಕೃತಿ ಮಧ್ಯಸ್ಥಗಾರಿಕೆಯನ್ನು ತೆಗೆದುಹಾಕಿ ತಾನುಂಬ ಊಟವನ್ನು ತನ್ನ ರತಿ ಸುಖವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಲುಂಟೆ. ಇನ್ನೊಬ್ಬರ ಕೈಯಿಂದ ಪೂಜೆ ಮಾಡಿಸೋದಲ್ಲಪ್ಪ, ನಿನ್ನ ದೇವ ಪೂಜೆಯನ್ನು ನೀನ ಮಾಡ್ಕೋಬೇಕು ಅಂತ ಹೇಳಿ ಇಷ್ಟಲಿಂಗದ ಕಾನ್ಸೆಪ್ಟ್ ತತ್ವವನ್ನು ಕೊಟ್ಟದ್ದು. ಅದಕ್ಕೆ ಇದು ದೇಹಾಲಯ ಸಂಸ್ಕೃತಿ. ಇದನ್ನು ಮೊದಲು ಒಪ್ಕೋಬೇಕು, ಬರೀ ಒಪ್ಕೊಳ್ಳೋದಷ್ಟೇ ಅಲ್ಲ, ಅಪ್ಪಿಕೊಳ್ಳಬೇಕು, ಅದರಂತೆ ಬದುಕಬೇಕು. 9 ಇಷ್ಟಲಿಂಗದ ಅನುಭಾವ ಪಥದಲ್ಲಿ ಸಾಗುತ್ತೇನೆ. ಇಷ್ಟಲಿಂಗದ ಅನುಭಾವ ಪಥ, ಇಷ್ಟಲಿಂಗದ ಅನುಭಾವ ಪಥ ಅಂದರೆ ಏನು? ಮೊದಲ ಇಷ್ಟಲಿಂಗ ಅಂದ್ರೆ ಎಲ್ಲಿದೋ ಹೊರಗಿಂದು ಅಂತ ತಿಳ್ಕೋಬಾರದ್ರಿ. ಸಿದ್ದರಾಮೇಶ್ವರರು ಅದಕ್ಕೆ ಒಂದು ವಚನದಾಗ ಪ್ರಶ್ನೆ ಕೇಳ್ತಾರೆ, ದುಡ್ಡಿನ ಲಿಂಗವು ಮೋಕ್ಷವ ಕೊಡಬಲ್ಲುದಾದರೆ ಅಡ್ಡ ಬೀಳುವುದೇಕಯ್ಯ ಸದ್ಗುರುವಿಂಗೆ ಅಂತ ಕೇಳ್ತಾರ್ರಿ. ಲಿಂಗ ತತ್ವದ ನೆಲೆ ಕಲೆಗಳನ್ನು ಅರಿತುಕೊಳ್ಳದೇ ಲಿಂಗ ಕಟ್ಕೊಂಡ್ರೆ ಅದೊಂದು ಆಬ್ಜೆಕ್ಟ್ ಅಷ್ಟೇನೆ, ಅದೊಂದು ಭೌತಿಕ ವಸ್ತುವಾಗಿ ಇರ್ತದೆ. ಆದರೆ ಲಿಂಗ ತತ್ವದ ನೆಲೆ ಕಲೆಗಳನ್ನು ಅರಿತುಕೊಳ್ಬೇಕಲ್ಲ, ಲಿಂಗ ಸಕೀಲವನ್ನು ಅರ್ಥ ಮಾಡ್ಕೋಬೇಕಲ್ಲ. ಆ ಲಿಂಗ ನಿನ್ನಂಗಕ್ಕೆ ಆಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಗುರುವೇ ಕೃಪೆಯಾಗುವಂಥ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ. ಆ ಲಿಂಗ ಅಂದ್ರೆ ಆ ಪರಮ ಚೈತನ್ಯ ನಿನ್ನ ಅಂಗಕ್ಕೆ ಈ ದೇಹ ಚೈತನ್ಯದೊಳಗೆ ಆಲಿಂಗನವಾಗಲಿಕ್ಕೆ ಸಂಬಂಧ ಉಂಟಾದಾಗ ನೀನ ಲಿಂಗ ಇದೆಯಪ್ಪ. ನಿನ್ನ ಮೈಯೊಳಗೆ 6 ಲಿಂಗಗಳದಾವು, ಅದಕ್ಕೆ ನೀ ಮೈಲಾರ ಲಿಂಗ. ಷಡಂಗದೊಳಗೆ ಷಡ್ಲಿಂಗೋಪಾಸನೆಯ ಅವಿನಾಭಾವವನ್ನು ಹೇಳಿದ್ದು ಶರಣ ಸಂಸ್ಕೃತಿ. ಅದಕ್ಕೆ ಈ ತತ್ವವನ್ನು ಅರಿತು ಅನುಭಾವ ಪಥದಲ್ಲಿ ಸಾಗುತ್ತೇನೆ. ಶರಣರದು ಅನುಭಾವ ಪಥ. ಇಲ್ಲಿ ಗುರುಪಥ, ಶಿವಪಥ, ಶರಣಪಥ 3 ಶಬ್ದ ಬಳಕೆ ಅದವ್ರಿ ವಚನ ಸಾಹಿತ್ಯದೊಳಗೆ. ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೇ ಮೊದಲು, ಶಿವಪಥವ ನರಿವೊಡೆ ಗುರುಪಥವೇ ಮೊದಲು. ಅಷ್ಟಕ್ಕೆ ನಿಂತಿಲ್ರಿ. ಕೂಡಲ ಸಂಗಮ ದೇವರ ನರಿವೊಡೆ ಶರಣರ ಸಂಘವೇ ಮೊದಲು. ಕೊನೆಯ ಡಿಸಿಷನ್ ಐತ್ರಿ ಆ ವಚನದೊಳಗೆ. ನಾವು 3 ಸಾಲಿಗೆ ನಿಂತು ಬಿಡ್ತೇವೆ ಭಾಳ ಜನ. ಯಾಕಂದ್ರೆ ಗುರುಪಥ ಶಿವಪಥಕ್ಕೆ ನಿಂತು ಬಿಡ್ತೀವಿ. ಶರಣರು 3 ಪಥಗಳ ಬಗ್ಗೆ ಹೇಳ್ತಾರೆ. ಗುರುಪಥ, ಶಿವಪಥ, ಶರಣಪಥ. ಶರಣಪಥ ಅಂದರೆ ಶರಣರ ಸಂಘ, ಅನುಭಾವಿಗಳ ಸಂಘ ಬೇಕಾಗ್ತದೆ. ಇಂತಹ ಅನುಭಾವ ಪಥ ಅಂದ್ರೆ ಅದು ಅರಿವು ಆಚಾರವನ್ನು ಅಂಗವಿಸಿಕೊಂಡಿರುವ ಮಾರ್ಗ. ಅದಕ್ಕೆ ಅಂತಹ ಪಥದಲ್ಲಿ ಸಾಗುತ್ತೇನೆ. ಇನ್ನು 10ನೇದು ನ್ಯಾಯನಿಷ್ಠುರಿಯಾಗಿ ದಾಕ್ಷಿಣ್ಯಪರನಲ್ಲದೆ ಲೋಕವಿರೋಧಿಯಾದರೂ ಶರಣರಂತೆ ಯಾರಿಗೂ ಅಂಜದೆ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ ನಾನು ಬದುಕುತ್ತೇನೆ. ಇಲ್ಲಿ ನ್ಯಾಯನಿಷ್ಠುರಿ. ನ್ಯಾಯನಿಷ್ಠುರಿ ಅಂದ್ರೆ ನ್ಯಾಯವನ್ನು ನಿಷ್ಠುರತನದಿಂದ ಅರಿತು ಆಚರಿಸುವಾತ ನ್ಯಾಯನಿಷ್ಠುರಿ. ಯಾವುದು ಸತ್ಯ ಇದೆಯೋ ಅದನ್ನು ಅರಿತು ನಿಷ್ಠೆಯಿಂದ ಆಚರಿಸಬೇಕು. ಅದಕ್ಕೆ ನ್ಯಾಯನಿಷ್ಠುರಿ ಅಂತೀವಿ. ದಾಕ್ಷಿಣ್ಯಪರ ಅಂದರೆ ಇನ್ನೊಬ್ಬರ ಹಂಗಿನಲ್ಲಿರುವುದು. ಇನ್ನೊಬ್ಬರ ಹಂಗಿನಲ್ಲಿದ್ದಾಗ ವ್ಯಕ್ತಿಗೆ ತನ್ನತನ ಉಳಿಯೋದಿಲ್ಲ. ಆತ ಇನ್ನೊಬ್ಬರಿಗೆ ಮಾರ್ಕೊಂಡಂಗ್ರಿ. ಆತನ ಋಣದೊಳಗೆ ಬದುಕು ಮಾಡಬೇಕಾಗ್ತೈತಿ ಇನ್ನೊಬ್ಬರ ಹಂಗಿನಲ್ಲಿ ಬದುಕುವಾತ. ಅದಕ್ಕೆ ಇಲ್ಲಿ ದಾಕ್ಷಿಣ್ಯಪರನಲ್ಲದ ಬದುಕು ಅಂದರೆ ಇನ್ನೊಬ್ಬರ ಹಂಗಿನಲ್ಲಿ ಇರದೆ
ಸ್ವತಂತ್ರವಾಗಿ ಬದುಕುವ ಬದುಕು, ತನ್ನ ಕಾಯಕದ ಬದುಕಿನಿಂದ ಬಂದುದರಲ್ಲಿ ಸಂತೃಪ್ತಿಯಿಂದ ಬದುಕೋದೇನೈತಿ ಅದು ನ್ಯಾಯನಿಷ್ಠುರಿಯ ಬದುಕು. ಇನ್ನೊಬ್ಬರ ಋಣದಲ್ಲಿ, ಇನ್ನೊಬ್ಬರ ಬಿಟ್ಟಿ ಕೊಡುವಂತಹ ಹಣದಲ್ಲಿ ಬದುಕಿದ್ರೆ ಅದು ಹಂಗಿನ ಬದುಕು. ಲೋಕ ವಿರೋಧಿ, ಇಡೀ ಲೋಕ ಮೌಢ್ಯದೊಳಗದ, ಅಜ್ಞಾನದೊಳಗದ. ಶರಣರ ನಡೆನುಡಿಗಳು ಅವರಿಗೆ ವಿಪರೀತವಾಗಿ ಕಾಣ್ತವು. ಅದಕ್ಕೆ ಶರಣ ಚಾರಿತ್ರ್ಯ ಲೋಕಕ್ಕೆ ವಿಪರೀತವಾಗಿ ಕಾಣುವುದು ಅಂತಾರೆ. ಲೋಕ ವಿರೋಧಿಯಾದರೂ ಶರಣರಂತೆ ಆರಿಗೂ ಅಂಜದೆ. ಶರಣರಂತೆ ಆರಿಗೂ ಅಂಜದೆ ಅಂದರೆ ಲೌಕಿಕ ಬದುಕಿನ ಆಶೆ ಆಮಿಷಗಳಿಗೆ ಒಳಗಾಗಿರುವ ಮನುಷ್ಯರಿಗೆ ಅಂಜದೆ ತನ್ನಂತರಂಗದಲ್ಲಿರುವ ಅರಿವಿನ ಪ್ರಜ್ಞೆಗೆ ಅಂಜಿ ಬದುಕಬೇಕು. ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ ಬದುಕುತ್ತೇನೆ. ಈ ವಚನ ಸಂವಿಧಾನವನ್ನು ಅಂದರೆ ಶರಣರು ವಚನಗಳಲ್ಲಿ ಸ್ವಾನುಭಾವದಿಂದ ಏನು ನಿರೂಪಣೆ ಮಾಡಿದಾರೋ, ಯಾವ ವಚನಗಳ ಒಂದು ತತ್ವವನ್ನು ಪ್ರತಿಪಾದನೆ ಮಾಡಿದಾರೋ ಆ ತತ್ವದ ಅಂಶಗಳನ್ನೇ ಒಳಗೊಂಡಿರೋದು ವಚನ ಸಂವಿಧಾನ. ಈ ಸಂವಿಧಾನವನ್ನು ನನಗೆ ನಾನೇ ಅರ್ಪಿಸಿಕೊಂಡು ಶರಣ ಸಂಸ್ಕೃತಿಯನ್ನು ಬದುಕಿನ ಶಾಸನವಾಗಿ, ಬದುಕಿನ ಶಾಸನ ಅಂದರೆ ಕಾಯ್ದೆ, ಎಲ್ಲರ ಸರ್ವಾನುಮತದಿಂದ ನಿರ್ಧಾರ ಆಗಬೇಕು, ಇಲ್ಲ ಬಹುಮತದಿಂದಾದರೂ ನಿರ್ಧಾರ ಆಗಬೇಕು. ಅಂದಾಗ ಮಾತ್ರ ಅದು ಶಾಸನವಾಗಿ ಮಾರ್ಪಾಟಾಗ್ತದೆ. ಅಂತಹ ಶಾಸನ ಅದು ಶರಣರ ವಚನ ಶಾಸನ, ವಚನ ಸಂವಿಧಾನ. ಇದನ್ನು ನನ್ನ ಜೀವನದ ಆಚರಣೆಗೆ ಅಂದರೆ ಬದುಕಿಗೆ ಶಾಸನವಾಗಿ ನಾನು ವಿಧಿಸಿಕೊಳ್ಳುತ್ತೇನೆ, ಅಂದರೆ ಅನ್ವಯಿಸಿಕೊಳ್ಳುತ್ತೇನೆ. ಅಂತಹ ಬದುಕನ್ನು ಬದುಕುತ್ತೇನೆ ಅನ್ನೋದು ವಚನ ಸಂವಿಧಾನದ ಒಂದು ಸರಿಯಾದ ತಿಳುವಳಿಕೆ ಅಥವಾ ನೋಟ ಅಂತ ಅನ್ನಿಸ್ತದೆ. ಇಂತಹ ವಚನ ಸಂವಿಧಾನದ ಬದುಕು ಎಲ್ಲರದೂ ಆಗಬೇಕು ಅನ್ನುವ ಕಳಕಳಿ ನಮ್ಮ ಬಸವ ಸಮಿತಿಗೆ ಇರೋದರಿಂದ ಈ ವಚನ ಸಂವಿಧಾನ ಅನ್ನುವಂತಹದ್ದು ಒಂದು ಪ್ರತಿಜ್ಞಾ ರೂಪದೊಳಗೆ ಇದನ್ನು ಸಿದ್ಧಪಡಿಸಿದ್ದಾರೆ. ಇದು ಇನ್ನಷ್ಟು ಎಲ್ಲ ಅರಿವು, ಆಚಾರ, ಅನುಭವ ಸಂಪನ್ನ ಶರಣಜೀವಿಗಳು ಚಿಂತನದ ಮೂಲಕ ಮತ್ತು ಇದರಲ್ಲಿ ಇನ್ನೂ ಏನಾದರೂ ಸೇರ್ಪಡೆಗಳು ಬೇಕು ಅಂತ ಅವರಿಗೆ ಅನಿಸಿದರೆ ಅವರು ಬರೆದು ತಿಳಿಸಿದ್ರೆ ಮತ್ತು ಇದನ್ನು ಇನ್ನಷ್ಟು ಪರಿಪೂರ್ಣ ರೂಪದೊಳಗೆ ಸಿದ್ಧಪಡಿಸಿ ಅದನ್ನು ಇಡೀ ಲೋಕಕ್ಕೆ ಪರಿಚಯಿಸ್ಲಿಕ್ಕೆ ಅವಕಾಶ ಆಗ್ತದೆ ಅನ್ನುವ ಮಾತುಗಳನ್ನು ಹೇಳ್ತಾ, ಈ ವಚನ ಸಂವಿಧಾನ ಪರಿಕಲ್ಪನೆ ಕಾನ್ಸೆಪ್ಟ್ ಏನು ಮೂಡಿ ಬಂದದ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರ ಭಾವದೊಳಗೆ ಅದು ರೂಪಕ್ಕೆ ಬಂದು ಆದಷ್ಟು ಬೇಗ ನಾಡಿನ ಎಲ್ಲ ಬಸವ ಭಕ್ತರು ಈ ವಚನ ಸಂವಿಧಾನವನ್ನು ಅಂಗವಿಸಿಕೊಳ್ಳುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.
हर बसवाय नमः प्रभु बसवाय नमः गुरु बसवाय नमः लिंग बसवाय नमः जंगम बसवाय नमः भस्म बसवाय नमः रुद्राक्षि बसवाय नमः मंत्र बसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदंग बसवाय नमः निष्प्रपंच बसवाय नमः निरंजन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन